ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಟಡಿ ಡೇಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರನ್ನ ಇವತ್ತಿನ ವಿಡಿಯೋದಲ್ಲಿ ಸೆಪ್ಟೆಂಬರ್ 9ರ ಒಂದು ಕನ್ನಡ ಪ್ರಶ್ನೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚಿತವಾಗಿ ಯಾರಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ನೀಡ್ತಾ ಇದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬಿಕಾಸ್ ನಾವು ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ಬೇಗನೆ ನೋಟಿಫಿಕೇಶನ್ ಬರುತ್ತೆ. ಒಳ್ಳೆ ಜೋಶೊಂದಿಗೆ ಇವತ್ತಿನ ಒಂದು ಕನ್ನಡ ಪ್ರಶ್ನೆ ಸ್ಟಾರ್ಟ್ ಮಾಡೋಣ. ನೋಡಿ, ಮೊದಲನೇ ಪ್ರಶ್ನೆ ಅಂತ ಕೇಳಿದ್ರೆ ನೋಡಿ, ಪ್ಯಾರಿಸ್ ಪ್ಯಾರಾ ಒಲಿಂಪಿಕ್ಸ್ನಲ್ಲಿ ಭಾರತವು ಎಷ್ಟು ಪದಕಗಳನ್ನು ಗೆದ್ದುಕೊಂಡಿದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂದ್ರೆ ದಟ್ ಈಸ್ ಮೂರನೇ ಆಪ್ಷನ್, 29 ಪದಕಗಳು ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ನೋಡ್ರಿ, ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಮತ್ತು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್ ಆಯ್ತಾ. ನಾನು ಈಗಾಗಲೇ ನಿಮಗೆ ಪ್ರೀವಿಯಸ್ ಕ್ಲಾಸಲ್ಲಿ ಭಾಳ ಒತ್ತೊತ್ತಾಗಿ ಹೇಳಿದ್ದೇನೆ ಅಂದರೆ 2024 ಮತ್ತು 2025ರಲ್ಲಿ ಯಾವುದೇ ಎಕ್ಸಾಮಿನೇಷನ್ ನಡಲಿ ಅದಕ್ಕೆ ಎರಡು ಹಾಟ್ ಟಾಪಿಕ್ ಇರ್ತಕ್ಕಂಥ ಎರಡು ಟಾಪಿಕ್ಗಳು ಯಾವಂದರೆ, ಒಂದು ಪ್ಯಾರಿಸ್ ಒಲಿಂಪಿಕ್ಸ್ ಗೇಮ್ಸ್ಗಳು, ಇನ್ನೊಂದು ಪ್ಯಾರಿಸ್ ಪ್ಯಾರಾ ಒಲಿಂಪಿಕ್ಸ್ ಗೇಮ್ಸ್ಗಳು. ಸೊ ಈಗಾಗಲೇ ನಿಮ್ಗೆ ನಾನು ಪ್ರೀವಿಯಸ್ ಕ್ಲಾಸಲ್ಲಿ ಹೇಳಿದ್ದೆ ಇನ್ ಡೆಪ್ತ್ ಆಗಿ ಈ ಒಂದು ಪ್ಯಾರಿಸ್ ಪ್ಯಾರಾ ಒಲಿಂಪಿಕ್ಸ್ ಗೇಮ್ಸ್ಗಳು ಅದು ಕ್ಲೋಸ್ ಆಗಲಿ ಅಂದರೆ ಮುಗಿಲಿ, ಅದಾದಮೇಲೆ ನಿಮಗೆ ಇನ್ ಡೆಪ್ತ್ ಆಗಿ ನಾನು ಹೇಳ್ತೀನಿ ಅಂತ ಹೇಳಿದ್ದೆ. ಸೊ ದಿಸ್ ಆರ್ಟಿಕಲ್ ದಿಸ್ ಡೇ ಅಥವಾ ಇವತ್ತು ಕೊನೆಗೊಂಡಿದೆ ಈ ಒಂದು ಪ್ಯಾರಿಸ್ ಪ್ಯಾರಾ ಒಲಿಂಪಿಕ್ಸ್. ಅದ್ರ ಬಗ್ಗೆ ಇನ್ ಡೆಪ್ತ್ ಆಗಿ ನಾವು ಇವತ್ತಿನ ಕ್ಲಾಸಲ್ಲಿ ಏನು ಮಾಡೋಣ, ಡಿಸ್ಕಷನ್ ಮಾಡೋಣ. ಆಗಸ್ಟ್ 28ರಂದು ಫ್ರಾನ್ಸ್ನ ರಾಜಧಾನಿ ಪ್ಯಾರಿಸ್ನಲ್ಲಿ ಶುರುವಾಗಿದ್ದ 17ನೇ ಆವೃತ್ತಿಯ ಪ್ಯಾರಿಸ್ ಪ್ಯಾರಾ ಒಲಿಂಪಿಕ್ಸ್ನಲ್ಲಿ ಅದ್ದೂರಿ ತೆರೆ ಬಿದ್ದಿದೆ. ಅರ್ಥ ಆಯ್ತಾ? ಅಂದರೆ ಪ್ರಸ್ತುತವಾಗಿ ನಡೆದಿರ್ತಕ್ಕಂಥ ಪ್ಯಾರಾ ಒಲಿಂಪಿಕ್ಸ್ ಗೇಮ್ಸ್ಗಳು ಎಷ್ಟನೇ ಆವೃತ್ತಿದು? 17ನೇ ಆವೃತ್ತಿ. ಆಯ್ತಾ? ಯಾವಾಗ ಸ್ಟಾರ್ಟ್ ಆಗಿತ್ತು ಅಂದರೆ ಆಗಸ್ಟ್ 28ರಂದು ಸ್ಟಾರ್ಟ್ ಆಗಿತ್ತು. 84 ಕ್ರೀಡಾಪಟುಗಳೊಂದಿಗೆ ಭಾರತದ ಒಟ್ಟು 84 ಕ್ರೀಡಾಪಟುಗಳೊಂದಿಗೆ ಪ್ಯಾರಿಸ್ ವಿಮಾನವೇರಿದ ಭಾರತ ತಂಡ ಸರ್ವಕಾಲಿಕ ಗರಿಷ್ಠ 29 ಪದಕಗಳನ್ನು ತವರಿಗೆ ತಂದಿದೆ. ಆಯ್ತಾ? ಒಟ್ಟಾರೆ ಭಾರತ ಇಲ್ಲಿವರೆಗೆ ಏನು ಪ್ಯಾರಾ ಒಲಿಂಪಿಕ್ಸ್ಗಳಲ್ಲಿ ಒಂದು ಸಾಧನೆಯನ್ನು ಮಾಡಿತ್ತು, ಈ ಬಾರಿ ಮಾಡಿದ್ದ ಸಾಧನೆ ಸರ್ವಶ್ರೇಷ್ಠವಾಗಿದೆ. ಇಟ್ ಇಸ್ ಕ್ರಿಯೇಟೆಡ್ ರೆಕಾರ್ಡ್ಸ್. ಪ್ಯಾರಾ ಒಲಿಂಪಿಕ್ಸ್ಗಳಲ್ಲಿ ಅತಿ ಹೆಚ್ಚು ಒಂದು ಪದಕಗಳನ್ನು ಗೆದ್ದಿರ್ತಕ್ಕಂಥ ಆವೃತ್ತಿಯಾಗಿದ್ದು 17ನೇ ಆವೃತ್ತಿ. ಭಾರತೀಯರು 7 ಚಿನ್ನವನ್ನು ಗೆದ್ದುಕೊಂಡಿದ್ದಾರೆ, 9 ಬೆಳ್ಳಿಯನ್ನು ಗೆದ್ದುಕೊಂಡಿದ್ದಾರೆ ಮತ್ತು 13 ಕಂಚಿನ ಪದಕಗಳನ್ನು ಗೆದ್ದುಕೊಂಡಿದ್ದಾರೆ. ಈ ಮೂಲಕ ಒಟ್ಟು 29 ಪದಕವನ್ನು ಗೆದ್ದಿದ್ದಾರೆ. 29 ಪದಕವನ್ನು ಗೆಲ್ಲುವ ಮುಖಾಂತರ ಈ ಒಂದು ದೇಶಗಳ ಒಂದು ಪದಕ ಪಟ್ಟಿಯಲ್ಲಿ ಅತಿ ಹೆಚ್ಚು ಒಂದು ಪದಕವನ್ನು ಪಡೆದಿರ್ತಕ್ಕಂಥ ದೇಶಗಳ ಪಟ್ಟಿಯಲ್ಲಿ ಭಾರತ 18ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಇದು ಇತಿಹಾಸದಲ್ಲೇ ಭಾರತ ಗಳಿಸಿದ ಅತ್ಯುತ್ತಮ ಸ್ಥಾನ. ಇಟ್ ಈಸ್ ದ ಹಿಸ್ಟ್ರಿ ಇನ್ ಇಂಡಿಯಾ. 18ನೇ ಸ್ಥಾನ, ಇತ್ತೊಂದು ಅತ್ಯುತ್ತಮ ಸ್ಥಾನ ಗೆದ್ದಿದ್ದು ಭಾರತ ಇತಿಹಾಸದಲ್ಲಿ ರೆಕಾರ್ಡ್ ಆಗಿರ್ತಕ್ಕಂಥದ್ದು. ದೀಸ್ ಆರ್ ದ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ನಿಮಗೆ ಎಕ್ಸಾಮಲ್ಲಿ ಡೈರೆಕ್ಟಾಗಿ ಕೇಳ್ತಾರೆ ಎಷ್ಟನೇ ಆವೃತ್ತಿ, ಆಮೇಲೆ ಭಾರತ ಎಷ್ಟು ಪದಕಗಳನ್ನು ಗೆದ್ದುಕೊಂಡಿದೆ, ಆಮೇಲೆ ಭಾರತ ಎಷ್ಟನೇ ಸ್ಥಾನದಲ್ಲಿತ್ತು ಪದಕ ಪಟ್ಟಿಯಲ್ಲಿ, ಭಾರತ ಎಷ್ಟು ಚಿನ್ನ ಬಂದಿದ್ದಾವೆ, ಎಷ್ಟು ಬೆಳೆ ಬಂದಿದ್ದಾವೆ, ಎಷ್ಟು ಕಂಚು ಬಂದಿದ್ದಾವೆ ಅಂತಕ್ಕಂಥ ದೀಸ್ ಆರ್ ಆಲ್ ವೆರಿ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಫಾರ್ ಅಪ್ಕಮಿಂಗ್ VAO ಎಕ್ಸಾಮಿನೇಷನ್ ಆ್ಯಂಡ್ PDO ಎಕ್ಸಾಮಿನೇಷನ್. ಅರ್ಥಾಯ್ತಾ? ಮತ್ತು PSI ಅರ್ಥಾಯ್ತಾ? ಮತ್ತಿನ್ನು ನೀವು KS ಪ್ರಿಲಿಮ್ಸ್ ಎಕ್ಸಾಮ್ಗೂ ಕೂಡ ಇಂಪಾರ್ಟೆಂಟ್. ಅಲ್ಲಿ ಕ್ರೀಡೆ ಕೇಳಲ್ಲ ಅಂತ ಅನ್ಕೋಬೇಡಿ. ಆಯ್ತಾ? ಸಾರಿ. ನೋಡಿ, ಭಾರತಕ್ಕೆ ಈ ಬಾರಿಯೂ ಅಥ್ಲೆಟಿಕ್ಸ್ನಲ್ಲಿ ಗರಿಷ್ಠ ಪದಕ ಬಂದಿದ್ದು ವಿವಿಧ ಸ್ಪರ್ಧೆಗಳಲ್ಲಿ ಬರೋಬ್ಬರಿ 17 ಪದಕಗಳನ್ನು ಬಂದಿವೆ. ಆಯ್ತಾ? ಅಂದರೆ ಅಥ್ಲೆಟಿಕ್ಸ್ನಲ್ಲಿ ಟೋಟಲು 17 ಪದಕಗಳು ಭಾರತಕ್ಕೆ ಬಂದಿರತಕ್ಕಂಥದ್ದು. ಉಳಿದಂತೆ ಬ್ಯಾಡ್ಮಿಂಟನ್ನಲ್ಲಿ ಸಾರ್ವಕಾಲಿಕ ಶ್ರೇಷ್ಠ 5, ಶೂಟಿಂಗ್ನಲ್ಲಿ 4, ಆರ್ಚರಿಯಲ್ಲಿ 2, ಜೂಡೋ ಸ್ಪರ್ಧೆಯಲ್ಲಿ 1. ಇದು ಇಂಪಾರ್ಟೆಂಟ್. ಆಯ್ತಾ? ಇಲ್ಲಿ ಶೂಟಿಂಗ್ನಲ್ಲಿ ಬ್ಯಾಡ್ಮಿಂಟನ್ನಲ್ಲಿ ಎಷ್ಟು 5 ಬಂದಿದ್ದಾವೆ, ಇನ್ನು ಶೂಟಿಂಗ್ನಲ್ಲಿ 4 ಬಂದಿದ್ದಾವೆ, 9 ಆಯಿತು. 9 ಇದು 2 ಎಷ್ಟಂದರೆ 11, 11, 13 ಅಂತ ಗೊತ್ತಿರಬೇಕು. ಸತತ 6ನೇ ಪ್ಯಾರಾಲಿಂಪಿಕ್ಸ್ನಲ್ಲಿ ಪದಕ ಪಟ್ಟಿಯಲ್ಲಿ ಚೀನಾ ಮೊದಲ ಸ್ಥಾನ ಪಡೆದಿದೆ. 94 ಸೇರಿ ಬರೋಬ್ಬರಿ 220 ಪದಕಗಳನ್ನು ಗೆದ್ದುಕೊಂಡಿದೆ. ಕಂಪೇರ್ ವಿತ್ ಇಂಡಿಯಾ, ಕಂಪೇರ್ ವಿತ್ ಅದರ್ ನೇಷನ್, ಚೀನಾ ಈಸ್ ಫಾರ್ ಅವೇ ಫ್ರಮ್ ದಿ ಫಾರ್ ಅವೇ ಅಥವಾ ಫಾರ್ ಅಹೆಡ್ ಕಂಪೇರಿಂಗ್ ವಿತ್ ಇಂಡಿಯಾ. ಕಂಪೇರ್ ಮಾಡಿದ್ರೆ ಭಾಳ ಮುಂದೆ ಇದೆ. ಎಲ್ಲ ದೇಶಗಳು ಕಂಪೇರ್ ಮಾಡಿದ್ರೆ ಮುಂದೆ ಇದ್ದಂಗೆ, ಯಾಕಂದರೆ ಫಸ್ಟ್ ರ್ಯಾಂಕ್ ಇದೆ ಪಡ್ಕೊಳ್ತಾ ಇದೆ. ಕಳೆದ 6 ಆವೃತ್ತಿಗಳಲ್ಲಿ ಪ್ರಥಮ ಸ್ಥಾನವನ್ನು ಪಡೆದುಕೊಳ್ತಾ ಇದೆ. ಯಾವುದಂದರೆ ಚೀನಾ 220 ಪದಕವನ್ನು ಗೆಲ್ಲುವ ಮುಖಾಂತರ ಪದಕ ಪಟ್ಟಿಯಲ್ಲಿ ಮೊದಲನೇ ಸ್ಥಾನವನ್ನು ಪಡೆದುಕೊಂಡಿರ್ತಕ್ಕಂಥದ್ದು. ಪ್ಯಾರಾ ಒಲಿಂಪಿಕ್ಸ್ನಲ್ಲಿ ಭಾರತ 1968ರಿಂದ 2020ರವರೆಗೆ ಒಟ್ಟು 12 ಬಾರಿ ಸ್ಪರ್ಧೆಯನ್ನು ಮಾಡಿದೆ. ಇಲ್ಲಿವರೆಗೆ ಗೆದ್ದಿದ್ದು ಒಟ್ಟು 31 ಪದಕ. ಅರ್ಥಾಯ್ತಾ? 31 ಪದಕವನ್ನು ಗೆದ್ದಿತ್ತು ಟೋಟಲು. ಈ ಬಾರಿ ಒಂದೇ ಆವೃತ್ತಿಯಲ್ಲಿ 29 ಪದಕವನ್ನು ಭಾರತ ಗೆದ್ದಿದೆ. ಇದು 12 ಗೇಮ್ಸ್ಗಳಲ್ಲಿ ಒಟ್ಟು 9 ಚಿನ್ನದ ಪದಕ ಜಯಿಸಿದ ಭಾರತ
ಈ ಬಾರಿ 7 ಚಿನ್ನ ಪದಕ ತಥಾ ಕಳೆದ ಒಂದು 12 ಆವೃತ್ತಿಗಳಲ್ಲಿ 12 ಆವೃತ್ತಿಗಳಿಂದ 9 ಚಿನ್ನ, 12 ಆವೃತ್ತಿಯಿಂದ 31 ಪದಕ ಆಯ್ತಾ. 12 ಆವೃತ್ತಿಯಿಂದ 31 ಪದಕ ಆದರೆ ಕೇವಲ ಒಂದೇ ಆವೃತ್ತಿಯಿಂದ 29 ಪದಕ. ಕಳೆದ 12 ಆವೃತ್ತಿಯಿಂದ ಚಿನ್ನದ ಪದಕ 9, ಕೇವಲ ಒಂದೇ ಒಂದು ಆವೃತ್ತಿಯಿಂದ 7 ಪದಕ. ಆಯ್ತಾ. ಅದಕ್ಕೆ ಇಟ್ ಇಸ್ ಅ ರೆಕಾರ್ಡ್ಸ್ ಇನ್ ಹಿಸ್ಟ್ರಿ ಆಫ್ ಇಂಡಿಯಾ. ಭಾರತ ಈವರೆಗೆ ಎಲ್ಲ ಪ್ಯಾರಾ ಒಲಿಂಪಿಕ್ಸ್ಗಳಲ್ಲಿ ಒಟ್ಟಾರೆ 60 ಪದಕಗಳನ್ನು ಗೆದ್ದಿದೆ. ಟೋಟಲ್ ಎಷ್ಟಂದ್ರೆ 60 ಮೆಡಲ್ ಏನಂದ್ರೆ ಭಾರತ ಗೆದ್ದುಕೊಂಡಿರ್ತಕ್ಕಂಥದ್ದು ಇಲ್ಲಿವರೆಗೆ. ಇನ್ನು ಹಲವು ಪ್ರಥಮಗಳು, ಹಲವು ಒಂದು ಪ್ರಥಮಗಳಿಗೆ, ಹಲವು ಏನಂದ್ರೆ ಇಂಪಾರ್ಟೆಂಟ್ ವಿಶೇಷಾಂಕಗಳಿಗೆ ಈ ಒಂದು ಪ್ಯಾರಿಸ್ ಪ್ಯಾರಾ ಒಲಿಂಪಿಕ್ಸ್ ಗೇಮ್ಸ್ಗಳು ಕಾರಣವಾಗಿದ್ದಾವೆ. ಯಾವ ಅಂದರೆ ಪ್ಯಾರಾಲಿಂಪಿಕ್ಸ್ನಲ್ಲಿ ಒಂದಕ್ಕಿಂತ ಹೆಚ್ಚು ಚಿನ್ನದ ಪದಕ ಗೆದ್ದ ಭಾರತ ಪ್ರಥಮ ಮಹಿಳೆ ಯಾರಂದ್ರೆ ಅವನಿ ಲೇಖರ್, ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಸತತ 3ನೇ ಪ್ಯಾರಾಲಿಂಪಿಕ್ಸ್ನಲ್ಲಿ ಪದಕ ಗೆದ್ದ ಭಾರತ ಮೊದಲ ಅಥ್ಲೆಟ್ ಯಾರಂದ್ರೆ ಮರಿಯಪ್ಪನ್ ತಂಗುವೆಲ್ಲಿ, ಹೈ ಜಂಪ್, ಇಂಪಾರ್ಟೆಂಟ್ ಆಯ್ತಾ. ಮರಿಯಪ್ಪನ್ ಇವರು ಕರ್ನಾಟಕದವರು. ಪ್ಯಾರಾಲಿಂಪಿಕ್ಸ್ ಕನ್ಫರ್ಮ್ ಮಾಡ್ಕೊರಿ, ಮರಿಯಪ್ಪನ್ ಐ ಥಿಂಕ್ ಕರ್ನಾಟಕ ಇರ್ಬೋದು. ಪ್ಯಾರಾಲಿಂಪಿಕ್ಸ್ ಜೂಡೋ ಸ್ಪರ್ಧೆಯಲ್ಲಿ ಪದಕ ಗೆದ್ದ ಭಾರತ ಮೊದಲ ಕ್ರೀಡಾಪಟು ಅಂದರೆ ಕಪಿಲ್ ಪಾರ್ಮರ್. ನಮ್ಮ ಪ್ರೀವಿಯಸ್ ಕ್ಲಾಸಲ್ಲಿ ಕೂಡ ನಾನು ಹೇಳಿದ್ದೀನಿ ನೋಡ್ರಿ, ಇವೆಲ್ಲ ವಿಶೇಷ ಅಂಕಗಳು ಇಂಪಾರ್ಟೆಂಟು. PSI ಎಕ್ಸಾಮಲ್ಲಿ ಡೈರೆಕ್ಟಾಗಿ ಕೇಳ್ತಾರೆ. ಪ್ಯಾರಾ ಒಲಿಂಪಿಕ್ಸ್ನಲ್ಲಿ ಬ್ಯಾಡ್ಮಿಂಟನ್ನಲ್ಲಿ 2 ಪದಕ ಗೆದ್ದ ಭಾರತ ಮೊದಲಿಗರು ಅಂದರೆ ಸುಹಾಸ್ ಎತಿರಾಜ್. ಇವೆಲ್ಲ ನಿಮಗೆ ಕೇಳ್ತಾರೆ, ಯಾವ ಆಟಕ್ಕೆ ಸಂಬಂಧಪಟ್ಟಿದ್ದಾರೆ ಹೊಂದಿಸಿ ಬರದಲ್ಲಿ ಕೇಳ್ತಾರೆ, ಅರ್ಥ ಆಯ್ತಾ. ಇನ್ನು ಸತತ 2 ಪ್ಯಾರಾಲಿಂಪಿಕ್ಸ್ಗಳಲ್ಲಿ ಚಿನ್ನ ಗೆದ್ದ ಭಾರತ ಪುರುಷ ಕ್ರೀಡಾಪಟು ಯಾರಂದ್ರೆ ಸುಮಿತ್ ಅಂಟಿಲ್, ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ಶೂಟಿಂಗ್ನಲ್ಲಿ 2 ಪ್ಯಾರಾಲಿಂಪಿಕ್ಸ್ಗಳಲ್ಲಿ ಪದಕ ಗೆದ್ದ ಭಾರತ ಮೊದಲ ಪುರುಷ ಯಾರಂದ್ರೆ ಮನೀಶ್ ನರ್ವಾಲ್, ಇಂಪಾರ್ಟೆಂಟ್ ಇದನ್ನು ಕೂಡ. ಇನ್ನು ಪ್ಯಾರಾಲಿಂಪಿಕ್ಸ್ನಲ್ಲಿ ಪದಕ ಗೆದ್ದ ಭಾರತ ಮೊದಲ ಮಹಿಳಾ ಬ್ಯಾಡ್ಮಿಂಟನ್ ಪಟು ಯಾರಂದ್ರೆ ಮನಿಷಾ ರಾಮದಾಸ್. ಇನ್ನು ಪ್ಯಾರಾ ಒಲಿಂಪಿಕ್ಸ್ನಲ್ಲಿ ಆರ್ಚರಿಯಲ್ಲಿ ಪದಕ ಗೆದ್ದ ಭಾರತ ಮೊದಲ ಆಟಗಾರ ಯಾರಂದ್ರೆ ಹರ್ಮಿಂದರ್ ಸಿಂಗ್, ಇಂಪಾರ್ಟೆಂಟ್ ಇದನ್ನು ಕೂಡ. ಪ್ಯಾರಾಲಿಂಪಿಕ್ಸ್ನಲ್ಲಿ ಕ್ಲಬ್ ಥ್ರೋ ಸ್ಪರ್ಧೆಯಲ್ಲಿ ಪದಕ ಗೆದ್ದ ಭಾರತ ಮೊದಲ ಆಟಗಾರ ಯಾರು ಅಂತಕ್ಕಂಥದ್ದು ನಾನು ಪ್ರೀವಿಯಸ್ ಕ್ಲಾಸಲ್ಲೂ ಕೂಡ ನಿಮ್ಗೆ ಹೇಳಿದ್ದೀನಿ. ಒಂದು ಬಾರಿ ಏನು ಮಾಡಿದ್ರೆ ಕಮೆಂಟ್ ಸೆಕ್ಷನ್ಲಿ ಉತ್ತರವನ್ನು ಕೊಡಿ. ನೋಡಿ, ಭಾರತಕ್ಕೆ ಯಾವ ಕ್ರೀಡೆಯಲ್ಲಿ ಎಷ್ಟು ಪದಕಗಳು ಬಂದಿದೆ, ಈ ಸ್ಲೈಡು ಕೂಡ ಇಂಪಾರ್ಟೆಂಟ್ ಆಯ್ತಾ. ಈ ಪೇಪರ್ ಕಟ್ಟಿಂಗ್ಸ್ ಅಥ್ಲೆಟಿಕ್ಸ್ಗಳು, ಆಮೇಲೆ ನೋಡಿ ಒಂದು ಕಡೆ ಕ್ರೀಡೆಗೆ ಕೊಟ್ಟಿದ್ದಾರೆ ಚಿನ್ನ, ಬೆಳ್ಳಿ, ಕಂಚು ಒಟ್ಟು ಕೊಟ್ಟಿದ್ದಾರೆ. ಅರ್ಥಾತ್ ಅಥ್ಲೆಟಿಕ್ಸ್ನಲ್ಲಿ ಭಾರತಕ್ಕೆ 4 ಚಿನ್ನ, 6 ಬೆಳ್ಳಿ, 7 ಕಂಚು, 17 ಒಟ್ಟು ಪದಕಗಳು. ಇನ್ನು ಬ್ಯಾಡ್ಮಿಂಟನ್ನಲ್ಲಿ 1 ಚಿನ್ನ, 2 ಬೆಳ್ಳಿ, 2 ಕಂಚು, ಒಟ್ಟು 5. ಶೂಟಿಂಗ್ನಲ್ಲಿ 1 ಚಿನ್ನ, 1 ಬೆಳ್ಳಿ, 2 ಕಂಚು, ಟೋಟಲ್ 4. ಆರ್ಚರಿಯಲ್ಲಿ 1 ಚಿನ್ನ, ಬೆಳ್ಳಿ 0, ಇನ್ನು 1 ಕಂಚ, 2 ಟೋಟಲ್ ಪದಕಗಳು. ಜೂಡೋದಲ್ಲಿ ಚಿನ್ನ 1 ಇಲ್ಲ, ಬೆಳ್ಳಿನೂ ಕೂಡ 1 ಇಲ್ಲ, ಕಂಚು 1 ಬಂದಿದೆ, ಟೋಟಲ್ 1 ಆಯಿತು. ಇನ್ನು ಒಟ್ಟು ಟೋಟಲ್ ಇದರಲ್ಲಿ ಎಷ್ಟಂದರೆ ಚಿನ್ನ ಗೆದ್ದಿದ್ದು 7, ಬೆಳ್ಳಿ ಗೆದ್ದಿದ್ದು 9, ಕಂಚು ಗೆದ್ದಿದ್ದು 13, ಈ ಮೂಲಕ 29. ಮತ್ತು ಯಾವ ಸ್ಪರ್ಧೆಯಲ್ಲಿ ಅತಿ ಹೆಚ್ಚು ಗೆದ್ದಿದ್ದಾರೆ ಅಂತಕ್ಕಂಥ ನಿಮಗೆ ಆರೋಹಣ ಅಥವಾ ಅವರೋಹಣ ಕ್ರಮದಲ್ಲಿ ಅಥವಾ ಡೈರೆಕ್ಟಾಗಿ ಕೇಳ್ಬೋದು. ಅದರಲ್ಲಿ ಅತಿ ಹೆಚ್ಚಾಗಿ ಭಾರತೀಯರು ಈ ಬಾರಿ ಪ್ಯಾರಿಸ್ ಪ್ಯಾರಾ ಒಲಿಂಪಿಕ್ಸ್ನಲ್ಲಿ ಪದಕಗಳನ್ನು ಗೆದ್ದಿದ್ದಾರೆ. ಮೊದಲನೇದು ಯಾವ್ದಾರೆ ಅಥ್ಲೆಟಿಕ್ಸ್ ಆದಮೇಲೆ ನೆಕ್ಸ್ಟ್ ಯಾವ್ದು ಬರುತ್ತೆ ಬ್ಯಾಡ್ಮಿಂಟನ್ ಆದಮೇಲೆ ಶೂಟಿಂಗ್ ಆದಮೇಲೆ ಆರ್ಚರಿ ಆದಮೇಲೆ ಜೂಡೋ. ಈ ಒಂದು ಕ್ರಮ ತಮಗೆ ಗೊತ್ತಿರಬೇಕು, ಅರ್ಥ ಆಯ್ತಾ. ಎಕ್ಸಾಮಲ್ಲಿ ಡೈರೆಕ್ಟಾಗಿ ಕೇಳ್ತಾರೆ. ಇನ್ನು ಭಾರತ ಎಷ್ಟು ಚಿನ್ನ ಗೆದ್ದಿದೆ, ಎಷ್ಟು ಬೆಳ್ಳಿ, ಎಷ್ಟು ಕಂಚು ಅನ್ನೋ ಗೊತ್ತಿರಬೇಕು ಮತ್ತು ಟೋಟಲು ಕೂಡ ಗೊತ್ತಿರಬೇಕು. ಇನ್ನು ಚಿನ್ನ ಗೆದ್ದಿರ್ತಕ್ಕಂಥವ್ರು ಇಂಪಾರ್ಟೆಂಟ್, ಯಾರ್ಯಾರು ಚಿನ್ನ ಗೆದ್ದಿದ್ದಾರೆ ಅಂತಕ್ಕಂಥದ್ದು ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಅವನಿ ಲೇಖರ್ ಅವರು ಶೂಟಿಂಗ್ನಲ್ಲಿ ಚಿನ್ನವನ್ನು ಗೆದ್ದಿದ್ದಾರೆ. ಇನ್ನು ನಿತೀಶ್ ಕುಮಾರ್ ಅವರು ಬ್ಯಾಡ್ಮಿಂಟನ್ನಲ್ಲಿ ಚಿನ್ನವನ್ನು ಗೆದ್ದಿದ್ದಾರೆ. ಸುಮತ್ ಅಂತಿಲ್ ಅಂತಕ್ಕಂಥವ್ರು ಜಾವಲಿನ್ ಥ್ರೋದಲ್ಲಿ ಚಿನ್ನವನ್ನು ಗೆದ್ದಿದ್ದಾರೆ. ಹರ್ಮಿಂದರ್ ಸಿಂಗ್ ಆರ್ಚರಿಯಲ್ಲಿ ಗೆದ್ದರೆ. ಧರ್ಮಬೀರ್ ಸಿಂಗ್, ಅರ್ಥ ಆಯ್ತಾ, ಕ್ಲಬ್ ಥ್ರೋ, ಇಲ್ಲಿ ನಿಮ್ಗೆ ಆವಾಗಲೇ ಪ್ರಶ್ನೆ ಕೇಳಿದ್ದೆ ನಾನು, ಕ್ಲಬ್ ಥ್ರೋ ಸ್ಪರ್ಧೆ ಅಂದ್ರೆ ಧರ್ಮಬೀರ್ ಸಿಂಗ್ ಅಂತ, ಅರ್ಥ ಆಯ್ತಾ. ಇನ್ನು ನೆಕ್ಸ್ಟು ಪ್ರವೀಣ್ ಕುಮಾರ್ ಯಾರಂದ್ರೆ ಹೈ ಜಂಪು. ನವದೀಪ್ ಸಿಂಗ್ ಇದು ಜಾವಲಿನ್ ಥ್ರೋ. ಇವ್ರು ಏನಂದ್ರೆ ಒಟ್ಟಾರೆಯಾಗಿ 7 ಚಿನ್ನ ಬಂದಿದೆ, 7 ಚಿನ್ನ ಗೆದ್ದಿರ್ತಕ್ಕಂಥವ್ರು. ಮತ್ತು ಅವರು ಯಾವ್ಯಾವ ಆಟಕ್ಕೆ ಸಂಬಂಧಪಟ್ಟಿದ್ದಾರೆ ಅಂತಕ್ಕಂಥದ್ದು ಇಂಪಾರ್ಟೆಂಟ್ ಇದು ಅಂತ ನಿಮ್ಗೆ ಡೈರೆಕ್ಟಾಗಿ ಇದ್ರ ಮೇಲೇ ಪ್ರಶ್ನೆ ಕೇಳ್ಬೋದು. ಇನ್ನು ಬೆಳ್ಳಿ ಗೆದ್ದವ್ರು ಯಾರು ಅಂದರೆ ಮನೀಷಾ ಅವರು ಶೂಟಿಂಗ್ದಲ್ಲಿ, ನಿಷಾದ್ ಅವರು ಹೈ ಜಂಪ್ನಲ್ಲಿ, ಯೋಗೇಶ್ ಅಂತಕ್ಕಂಥವ್ರು ಡಿಸ್ಕಸ್ ಎಸೆತದಲ್ಲಿ, ಇನ್ನು ತರತನೇ ತುಳಸಿಮತಿ ಅಂತಕ್ಕಂಥವ್ರು ಬ್ಯಾಡ್ಮಿಂಟನ್ನಲ್ಲಿ, ಸುಹಾಸ್ ಬ್ಯಾಡ್ಮಿಂಟನ್ನು, ಅಜಿತ್ ಜಾವಲಿನು, ಶರದ್ ಹೈ ಜಂಪು, ಸಚಿನ್ ಶಾಟ್ಪುಟ್ಟು, ಇನ್ನು ಪ್ರಣವ್ ಕ್ಲಬ್ ಥ್ರೋದಲ್ಲಿ ಏನು ಮಾಡಿದ್ದಾರೆ ಅಂದರೆ ಬೆಳ್ಳಿ ಸಾಧನೆಯನ್ನು ಮಾಡಿದ್ದಾರೆ. ಇನ್ನು ಕಂಚು ಗೆದ್ದ ವೀರರು ಯಾರು ಇದ್ದಾರೆ ಅಂತಕ್ಕಂಥ ನೋಡಿದಾರೆ ಅಂದಾಗ ಮೋನಾ ಅಂತಕ್ಕಂಥವ್ರು ಶೂಟಿಂಗ್ದಲ್ಲಿ, ಪ್ರೀತಿ ಪಾಲ್ ಅಂತಕ್ಕಂಥವ್ರು 100 ಮೀಟರ್ ಓಟ, ರುಬೀನಾ ಶೂಟಿಂಗ್ನಲ್ಲಿ, ಪ್ರೀತಿ ಪಾಲ್ ಅವರು 200 ಮೀಟರ್ ಓಟ, ಶೀತಲ್ ರಾಕೇಶ್ ಅವರು ಆರ್ಚರಿ, ನಿತ್ಯ ಬ್ಯಾಡ್ಮಿಂಟನ್ನು, ದೀಪ್ತಿ 400 ಮೀಟರ್ ಓಟ, ಮನೀಷಾ ಬ್ಯಾಡ್ಮಿಂಟನ್ದಲ್ಲಿ, ತಂಗುವೆಲ್ಲು ಹೈ ಜಂಪ್ನಲ್ಲಿ,
ಸುಂದರ್ ಜಾವ್ಲಿನ್ನಲ್ಲಿ, ಕಪಿಲ್ ಜೂಡೋದಲ್ಲಿ, ಇನ್ನು ಹುಕಾಟು ಅಂತಕ್ಕಂಥವ್ರು ಶಾರ್ಟ್ ಪುಟದಲ್ಲಿ, ಸಿಮ್ರನ್ ಅಂತಕ್ಕಂಥವ್ರು 200 ಮೀಟರ್ ಓಟದಲ್ಲಿ. ನೋಡ್ರಿ ಇವೆಲ್ಲ ಇನ್ ಡೆಪ್ತ್ ಆಗಿ ನಾನು ಹೇಳಿದ್ದೀನಿ ಯಾರ್ಯಾರು ಯಾವ ಆಟಕ್ಕೆ ಸಂಬಂಧಪಟ್ಟಿದ್ದಾರೆ, ಕಂಚು ಗೆದ್ದವ್ರು ಯಾರು, ಬೆಳ್ಳಿ ಗೆದ್ದವ್ರು ಯಾರು, ಚಿನ್ನ ಗೆದ್ದವ್ರು ಯಾರು, ಭಾರತ ಎಷ್ಟು ಪದಕ ಗೆದ್ದಿದೆ, ಅರ್ಥಾಯ್ತಾ ಅತಿ ಹೆಚ್ಚು ಪದಕ ಗೆದ್ದ ದೇಶ ಯಾವುದು ಮತ್ತು ಆಗಿರ್ತಕ್ಕಂಥ ವಿಶೇಷಾಂಕಗಳೇನು, ಯಾರ್ಯಾರು ಯಾವ ಆಟಕ್ಕೆ ಸಂಬಂಧಪಟ್ಟಿದ್ದಾರೆ, ಚಿನ್ನ ಗೆದ್ದವ್ರು ಯಾರು ಅಂತಕ್ಕಂಥದ್ದು ನಾನು ಇನ್ ಡೆಪ್ತ್ ಆಗಿ ನಿಮ್ಗೆ ಏನು ಮಾಡಿದ್ದೀನಿ ಈ ಒಂದು ಪ್ಯಾರಾ ಒಲಿಂಪಿಕ್ಸ್ ಬಲ್ಲಿ ವಿಡಿಯೋನ ಮಾಡಿದ್ದೀನಿ. ಎಕ್ಸಾಮಲ್ಲಿ ಕ್ವಶನ್ ಬಂದರೆ ಇದ್ರ ಮೇಲಿಂದನೇ ಬರುತ್ತೆ, ನೀವು ಒಂದು ಬಾರಿ ಇದನ್ನು ರಿವೈಸ್ ಮಾಡ್ತಾ ಹೋಗಿ, ಅರ್ಥ ಆಯ್ತಾ. ಇನ್ನು ನೆಕ್ಸ್ಟ್ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಪದಕ ಪಟ್ಟಿ ನೋಡ್ತಾ ಬಂದಾಗ ದೇಶಗಳದು ಕೂಡ ನಿಮ್ಗೆ ಈಗಾಗಲೇ ಹೇಳಿದ್ದೀನಿ. ಚೀನಾ ಪ್ರಥಮ ಸ್ಥಾನದಲ್ಲಿದೆ, ಆಯ್ತಾ. ಒಟ್ಟಾರೆಯಾಗಿ 94 ಚಿನ್ನ, 76 ಬೆಳ್ಳಿ, 50 ಕಂಚು ಮುಖಾಂತರ 220 ಪದಕಗಳನ್ನು ಗೆದ್ದಿದೆ. ಬ್ರಿಟನ್ 2ನೇ ಸ್ಥಾನ, ಆಯ್ತಾ. 49 ಚಿನ್ನ, 44 ಬೆಳ್ಳಿ, 31 ಕಂಚಿನ ಮುಖಾಂತರ 124. ಅಮೆರಿಕ 3ನೇ ಸ್ಥಾನದಲ್ಲಿದೆ ನೋಡಿ, 36, 42, 27. ತದನಂತರದಲ್ಲಿ ನೆದರ್ಲ್ಯಾಂಡ್ಸ್ 27 ಚಿನ್ನ, 17 ಬೆಳ್ಳಿ, 12 ಕಂಚಿನ ಗೆಲ್ಲುವ ಮುಖಾಂತರ 56ರಿಂದ 4ನೇ ಸ್ಥಾನ. ಇನ್ನು ಭಾರತ ಎಷ್ಟನೇ ಸ್ಥಾನ ಅಂದರೆ 18ನೇ ಸ್ಥಾನದಲ್ಲಿದೆ ಅಂತ ಗೊತ್ತಿರಬೇಕು. ಫಸ್ಟ್ ಅಲ್ಲಿ ಇರ್ತಕ್ಕಂಥದ್ದು ಚೀನಾ, ಇನ್ನು 2ನೇ ಸ್ಥಾನದಲ್ಲಿ ಇರ್ತಕ್ಕಂಥದ್ದು UK, 3ನೇ ಸ್ಥಾನದಲ್ಲಿ ಇರ್ತಕ್ಕಂಥದ್ದು USA, 4ನೇ ಸ್ಥಾನದಲ್ಲಿ ಇರ್ತಕ್ಕಂಥದ್ದು ನೆದರ್ಲ್ಯಾಂಡು. ಇನ್ನು ಭಾರತ ಎಷ್ಟನೇ ಸ್ಥಾನ ಅಂದರೆ 18ನೇ ಸ್ಥಾನ, ಒಟ್ಟು 29 ಪದಕಗಳು. ಇಷ್ಟು ಮಾಹಿತಿ ಕ್ಲಿಯರ್ ಆಗಿ ನಿಮಗೆ ತಲೆಯಲ್ಲೇ ಇರಬೇಕು. ನಾನು ಹೇಳಿದ್ದು ಬಹಳ ಯೂಸ್ಫುಲ್ ಆಗಿರ್ತಕ್ಕಂಥ ಇನ್ಫಾರ್ಮೇಷನ್. ಇವೆಲ್ಲವನ್ನ ನಮ್ಮ ಮ್ಯಾಗ್ಝಿನಲ್ಲಿ ತಮಗೆ ಪ್ರೊವೈಡ್ ಮಾಡ್ತೀವಿ, ಡೋಂಟ್ ವರಿ. ಇನ್ನು ಯಾರು ನಮ್ಮ ಮ್ಯಾಗ್ಝಿನ್ಸ್ಗಳನ್ನು ತಗೊಂಡಿಲ್ಲ, ನಿಮಗೆ ಮ್ಯಾಗ್ಝಿನ್ಸ್ಗಳನ್ನು ಕೂಡ ನಾವು ಪ್ರೊವೈಡ್ ಮಾಡ್ತೀವಿ. ಬಟ್ ನಮಗೆ ನಾವು ಹಾರ್ಡ್ ಕಾಪಿ ಕಳಿಸಲ್ಲ, ಸಾಫ್ಟ್ ಕಾಪಿ ಕಳಿಸ್ತೀವಿ. ನೀವೆಲ್ಲಿ ಬೇಕಾದಲ್ಲಿ ಪ್ರಿಂಟ್ಸ್ ತಗೊಂಡು ಆರಾಮಾಗಿ ಓದ್ಕೋಬೋದು. ಏನು MCQs ಮಾಡ್ತಾ ಇದೀವಿ, MCQ ಸಿಗುತ್ತೆ. ಏನು ಇನ್ಫಾರ್ಮೇಷನ್ ಕೊಡ್ತಾ ಇದೀವಿ, ಈ ಇನ್ಫಾರ್ಮೇಷನ್ ಸಿಗುತ್ತೆ, ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಸಿಗುತ್ತೆ. ಮತ್ತು ನೀವು ಯಾರು ಕಂಟಿನ್ಯೂಸ್ ಕ್ಲಾಸ್ ಕೇಳೋಕ್ಕಾಗಿಲ್ಲ ಅವರು ಕೂಡ ನೀವೇನು ಮಾಡ್ಬೋದು, ಅದರ ಸದುಪಯೋಗ ಪಡೆದುಕೊಳ್ಬೋದು. 1 ಮಂತ್ಗೆ 40 ಆಗುತ್ತೆ. 2023 ಜಾನ್ ಟು ಆಗಸ್ಟ್ 2024ರವರೆಗೆ 800 ಆಗುತ್ತೆ. 2024 ಜಾನ್ ಟು ಆಗಸ್ಟ್ 2024ರವರೆಗೆ 320 ಆಗುತ್ತೆ. 2022 ಜಾನ್ ಟು ಆಗಸ್ಟ್ 2024ರವರೆಗೆ 1280 ಆಗುತ್ತೆ. ಡಿಸ್ಕೌಂಟ್ ಆಗಿ 1180 ಸಿಗುತ್ತೆ. ನೋಡಿರಿ, ಯಾರು ನೀವು PDO ಓದ್ತಾ ಇದ್ರಿ, ಆಮೇಲೆ ಯಾರು ನೀವು PSI VO ಓದ್ತಾ ಇದ್ರಿ, ಟೇಕ್ ದಿಸ್ ಸಬ್ಸ್ಕ್ರಿಪ್ಷನ್, ಅರ್ಥ ಆಯ್ತಾ. ಇದನ್ನು ತೊಗೊಂಡು ಓದ್ಕೊಳ್ಳಿ. ಇದು ತೊಗೊಳ್ಳಿ 2023ರಿಂದ. ಇನ್ನು ಯಾರು ನೀವು PC ಓದ್ತಾ ಇದ್ರಿ, ನೀವು ಕ್ಯಾನ್ ಟೇಕ್ ದಿಸ್ 2024 ಜಾನ್ ಟು ಆಗಸ್ಟ್. ಅಂದರೆ ಇನ್ನೂ ಕನ್ಫರ್ಮ್ ಆಗಿಲ್ಲ, ಅದಕ್ಕೆ ನಿಮ್ಗೆ ಇಲ್ಲಿಂದ ನಾನು ಹೇಳ್ತಾ ಇದ್ದೀನಿ. ಸೊ ನೀವು ಎಷ್ಟು ಹಿಂದ್ಗಡೆಯಿಂದ ಕರೆಂಟ್ ಅಫೇರ್ಸ್ ಓದ್ತೀರಿ ಅಟ್ ಅಡ್ವಾಂಟೇಜ್ ನಿಮ್ಗೆ ಇರುತ್ತೆ, ಅರ್ಥ ಆಯ್ತಾ. ಯಾಕಂದರೆ ಹಿಂದ್ಗಡೆಯಿಂದ ಅಷ್ಟೊಂದು ಡೆಪ್ತಾಗಿ ಹಿಂದೆ ಯಾರೂ ಓದಿರಲ್ಲ, ಮುಂದಿಂದೆ ಓದಿರ್ತಾರೆ. ಸೊ ನೀವು ಓದೋದ್ರಿಂದ ನಿಮಗೆ ಎಕ್ಸಾಮ್ ಎಲ್ಲ ಒಂದು ಅಡ್ವಾಂಟೇಜ್ ಆಗ್ಬೋದು. ಇನ್ನು ಯಾವ ಥರ ಇರುತ್ತೆ ಮ್ಯಾಗ್ಝಿನ್ ಅಂತಕ್ಕಂಥ ಏನಾದ್ರು ಯಾರಿಗೆ ಡೌಟ್ ಇದ್ರೆ ಇಲ್ಲಿ ನಾನು ಇಲ್ಲಿ ತೋರಿಸ್ತಾ ಇದ್ದೇನೆ ನೋಡಿ. ನೀವು ಮ್ಯಾಗ್ಝಿನ್ಸ್ಗಳನ್ನು ಇಲ್ಲಿ ಡೆಮೋ ತೋರಿಸ್ತಾ ಇದ್ದೀನಿ. ಇದು ನಮ್ಮ ಮ್ಯಾಗ್ಝಿನು. ಇದರಲ್ಲಿ ನೋಡಿ ಕೊಟ್ಟಿದ್ದೀವಿ, ಸ್ಪರ್ಧಾತ್ಮಕ ಪರೀಕ್ಷೆ ಉಪಯುಕ್ತವಾದ ಮ್ಯಾಗ್ಝಿನು ಸ್ಟಡಿ ರೇಸ್ ಕನ್ನಡ ಯೂಟ್ಯೂಬ್ ಚಾನಲಿಂದಾಗಿ ಪ್ರೊವೈಡ್ ಮಾಡ್ತಕ್ಕಂಥದ್ದು. ಇದು ನಿಮಗೆ ಎಲ್ಲ ಎಕ್ಸಾಮಿಗೆ ಹೆಲ್ಪ್ ಆಗೋ ದೃಷ್ಟಿಯಲ್ಲಿ ನಾವು ಇದು ಮಾಡಿದ್ದೀವಿ. ಫಾರ್ ಎಕ್ಸಾಂಪಲ್ ಕಸ್ತೂರಿ ರಂಗನ್ ವರದಿ ಅಂತ ಇದು ಮಾಡಿದ್ದೀವಿ. ಕಸ್ತೂರಿ ರಂಗನ್ ವರದಿ ನ್ಯೂಸಲ್ಲಿ ಯಾಕಿತ್ತು, ತದನಂತರದಲ್ಲಿ ಕಸ್ತೂರಿ ರಂಗನ್ ವರದಿ ಅಂದರೆ ಏನು, ಎಕೋ ಸೆನ್ಸಿಟಿವ್ ಝೋನ್ ಅಂದರೆ ಏನು ರೆಕಮೆಂಡೇಶನ್ ಕೊಟ್ಟಿದೆ, ಕಾರ್ಡಿಯಲ್ ಸಮಿತಿ ಅಂದರೆ ಏನು, ಅದು ಯಾವಾಗ ಸ್ಥಾಪನೆ ಆಯಿತು, ಅದು ಏನು ರೆಕಮೆಂಡೇಶನ್ ಕೊಟ್ಟಿದೆ. ಸೊ ಈ ಥರ ನಿಮ್ಗೆ ರಿಲೇಟೆಡ್ ಇನ್ಫಾರ್ಮೇಷನ್ ಏನು ಇಂಪಾರ್ಟೆಂಟ್ ಇದೆ. ಆಮೇಲೆ ಸೊ ಇದು ಎಕೋ ಸೆನ್ಸಿಟಿವ್ ಝೋನ್ ಅಂದರೆ ಏನು, ಈ ಥರ ನಿಮ್ಗೆ ಏನಂದರೆ ಇನ್ ಡೆಪ್ತ್ ಆಗಿ ಮತ್ತು ಇನ್ಫಾರ್ಮೇಟಿವ್ ಆಗಿ ಎಷ್ಟು ಬೇಕೋ ಅಷ್ಟು ಇನ್ಫಾರ್ಮೇಷನನ್ನು ಕೊಟ್ಟಿದ್ದೀವಿ. ನೀವೆಲ್ಲ ಓದಾದ ಮೇಲೆ ನಿಮಗೆ ಪ್ರಾಕ್ಟೀಸ್ ಮಾಡೋಕ್ಕೆ ಇವೆಲ್ಲ ಓದಾದ ಮೇಲೆ ನಿಮ್ಗೆ ಪ್ರಾಕ್ಟೀಸ್ ಮಾಡೋಕ್ಕೆ ಕೊನೆಗೆ ನಾವೇನು ಕೊಟ್ಟಿದ್ದೀವಿ ಅಂದರೆ ನಿಮಗೆ ಪ್ರಾಕ್ಟೀಸ್ MCQsಗಳನ್ನು ಕೊಟ್ಟಿದ್ದೀವಿ. ಸೊ ನೀವೆಲ್ಲ ಓದಿ ಅದನ್ನು ಪ್ರಾಕ್ಟೀಸ್ ಮಾಡಿದ್ರೆ ಏನಾಗುತ್ತೆ, ಪರ್ಫೆಕ್ಟ್ ಬರುತ್ತೆ, ಅರ್ಥ ಆಯ್ತಾ. ವಿತೌಟ್ ಮೇಕಿಂಗ್ ದ ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಗೆ ಏನಾಗಲ್ಲ, ಪರ್ಫೆಕ್ಟ್ ಆಗಲ್ಲ. ಅದಕ್ಕೆ ಲಾಸ್ಟಿಗೆ ಇಟ್ಟಿದ್ದೀವಿ ನಾವೆಲ್ಲ MCQsಗಳು. ಸೊ ನಿಮಗೆ ಯಾವ ಥರ ಇಲ್ಲಿ ನಾನು ವಿಡಿಯೋದಲ್ಲಿ ಹೇಳಿದ್ದೀನಿ ಆ ಪ್ರೊಸೀಜರನ್ನು ಮಾಡೋ ಮುಖಾಂತರ ನೀವು ಅದನ್ನು ಪಡ್ಕೊಳ್ಬೋದು. ನೋಡಿ, ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ 2026 ಏಷ್ಯನ್ ಗೇಮ್ಸ್ ಕ್ರೀಡಾಕೂಟ ಎಲ್ಲಿ ನಡೆಯಲಿದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ನಗೋಯಾ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ಇದನ್ನು ಕೂಡ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ, ಮುಂದೆ ಬರ್ತಕ್ಕಂಥ ಎಕ್ಸಾಮಲ್ಲಿ ಕೇಳ್ಬೋದು, ಅರ್ಥ ಆಯ್ತಾ. ನೋಡ್ರಿ, ಜಪಾನ ನಗೋಯಾದಲ್ಲಿ 2026ರಲ್ಲಿ ನಡೆಯಲಿರುವ ಏಷ್ಯನ್ ಗೇಮ್ಸ್ ಕ್ರೀಡಾಕೂಟಕ್ಕೆ ಯೋಗವನ್ನು ಪ್ರದರ್ಶನ ಕ್ರೀಡೆಯನ್ನಾಗಿ ಡೆಮಾನ್ಸ್ಟ್ರೇಷನ್ ಸ್ಪೋರ್ಟ್ಸ್ ಸೇರ್ಪಡೆಗೊಳಿಸಲಾಗಿದೆ. ಇಂಪಾರ್ಟೆಂಟ್. ಈಗ ಪ್ರಶ್ನೆ ಕೇಳ್ತಾರೆ ಡೈರೆಕ್ಟ್ ಆಗಿ, ಇತ್ತೀಚೆಗೆ ಯಾವ ಕ್ರೀಡೆಯನ್ನು ಜಪಾನ್ದ ನಗೋಯಾದಲ್ಲಿ ನಡೆಯುವ 2026ರಲ್ಲಿ ನಡೆಯುವ ಜಪಾನ್ದ ನಗೋಯಾದಲ್ಲಿ ನಡೆಯುವ ಏಷ್ಯನ್ ಗೇಮ್ಸ್ ಕ್ರೀಡಾಕೂಟಕ್ಕೆ ಡೆಮಾನ್ಸ್ಟ್ರೇಟಿವ್ ಕ್ರೀಡೆಯಾಗಿ ಯಾವುದು ಸೇರ್ಪಡೆ ಮಾಡಲಾಗಿದೆ ಅಂತ ಕೇಳ್ತಾರೆ. ಅದಕ್ಕೆ ಅದು ಯಾವುದಂದ್ರೆ ಯೋಗ ಅಂತಕ್ಕಂಥ ಗೊತ್ತಿರಬೇಕು. 44ನೇ ಅರ್ಥಾಯ್ತಾ ICA ಸಾಮಾನ್ಯ ಸಭೆಯಲ್ಲಿ ಈ ಬಗ್ಗೆ ನಿರ್ಣಯವನ್ನು ಕೈಗೊಳ್ಳಲಾಯಿತು.
ಇದೇ ವೇಳೆ ಏಷ್ಯಾ ಒಲಿಂಪಿಕ್ ಸಮಿತಿ ಅಥವಾ OCA ಅಧ್ಯಕ್ಷರಾಗಿ ರಣಧೀರ್ ಸಿಂಗ್ ಸರ್ವಾನುಮತದಿಂದ ಆಯ್ಕೆಯಾಗಿದ್ದಾರೆ. ಇಂಪಾರ್ಟೆಂಟ್ ಇದನ್ನು ಕೂಡ ಯಾರು ಆಯ್ಕೆಯಾಗಿದ್ದಾರೆ ಅಂತಕ್ಕಂಥದ್ದು. ಅಧ್ಯಕ್ಷ ಪದವಿಗೆ ಏರಿದ ಮೊದಲ ಭಾರತೀಯ ಎನ್ನುವ ಶ್ರೇಯಕ್ಕೆ ಅವರು ಪಾತ್ರರಾಗಿದ್ದಾರೆ. ಇಂಪಾರ್ಟೆಂಟ್ ಆಯ್ತಾ. ಈ ಪದವಿಗೆ ಏರಿದ ಮೊದಲ ಭಾರತೀಯ ಯಾರಂದ್ರೆ ರಣಧೀರ್ ಸಿಂಗ್ ಅವರು. ಯಾವುದು? ಏಷ್ಯಾ ಒಲಿಂಪಿಕ್ ಸಮಿತಿಗೆ ಅಧ್ಯಕ್ಷರಾಗಿರ್ತಕ್ಕಂಥದ್ದು. ಇನ್ನು ರಣಧೀರ್ ಅವರು 2024ರಿಂದ 28ರವರೆಗೆ ತನಕ OCA ಅಧ್ಯಕ್ಷರಾಗಿ ಕಾರ್ಯವನ್ನ ನಿರ್ವಹಿಸಲಿದ್ದಾರೆ. ನೋಡಿ, ನೆಕ್ಸ್ಟ್ ಕ್ವಶ್ಚನ್ ಕೇಳಿದ್ರೆ ಹೆಲ್ತ್ 2.0 ಕಾನ್ಫರೆನ್ಸ್ ನಲ್ಲಿ ಅತ್ಯುತ್ತಮ ನಾಯಕತ್ವ ಪ್ರಶಸ್ತಿ ಪಡೆದುಕೊಂಡವರು ಯಾರು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ದಟ್ ಇಸ್ ಮೊದಲನೇ ಆಪ್ಷನ್ ಡಾಕ್ಟರ್ ಗೋಪಾಲಕೃಷ್ಣ ದೇಶಪಾಂಡೆ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ಅದರ ಮೇಲೆ ಪ್ರಶ್ನೆ ಯಾಕೆ ಕೇಳಲಾಗಿದೆ ಅಂದ್ರೆ ನೋಡಿ, ನ್ಯೂಸ್ ಪೇಪರ್ ಆರ್ಟಿಕಲ್ ಕಾಣಿಸ್ಕೊಂಡಿದೆ. ಡಾಕ್ಟರ್ ಗೋಪಾಲಕೃಷ್ಣ ದೇಶಪಾಂಡೆ ಹೆಲ್ತ್ 2.0 ಪ್ರಶಸ್ತಿ ಅಂತಕ್ಕಂಥದ್ದು. ಇವೆಲ್ಲ ಪ್ರಶ್ನೆಗಳು ನಿಮಗೆ ಕರ್ನಾಟಕ ಕರೆಂಟ್ ಅಫೇರ್ಸ್ ಅರ್ಥಾಯ್ತಾ, ಅಂಡರ್ ಪೇಪರ್ 2 ಇನ್ ದಿ KS ಎಕ್ಸಾಮಿನೇಷನ್ಸ್. KS ಎಕ್ಸಾಮಿನೇಷನ್ ಅಲ್ಲಿ ಈ ತರ ಪ್ರಶ್ನೆಗಳನ್ನ ಕೇಳಬಹುದು. ನೋಡಿ, ಆರೋಗ್ಯ ಮತ್ತು ಸ್ವಾಸ್ಥ್ಯ ವಿಚಾರದಲ್ಲಿ ಮಾಡಿರೋ ವಿಶಿಷ್ಟ ಸಾಧನೆಗಾಗಿ ಕನ್ನಡಿಗ ಡಾಕ್ಟರ್ ಗೋಪಾಲಕೃಷ್ಣ ದೇಶಪಾಂಡೆ ಅವರಿಗೆ ಅಮೆರಿಕದ ಲಾಸ್ ವೇಗಸ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಹೆಲ್ತ್ 2.0 ಕಾನ್ಫರೆನ್ಸ್ 2024ರ ಅತ್ಯುತ್ತಮ ನಾಯಕತ್ವ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ದಿಸ್ ಇಸ್ ನ್ಯೂಸ್ ಅಲ್ಲಿ ಇರ್ತಕ್ಕಂಥ ವಿಷಯ, ಕಂಪ್ಲೀಟ್ ನ್ಯೂಸ್ ಇನ್ ಕಾಂಟೆಕ್ಸ್ಟ್ ಅಲ್ಲಿ ಇರ್ತಕ್ಕಂಥ ವಿಷಯ. ಸೊ ಇಷ್ಟು ಅಪ್ಡೇಟ್ ಆಗಿರ್ತಕ್ಕಂಥ ಇನ್ಫಾರ್ಮೇಶನ್ ತಮ್ಮ ತಲೆಯಲ್ಲಿ ಇರಬೇಕು. ನೋಡಿ, ನೆಕ್ಸ್ಟ್ ಕ್ವಶ್ಚನ್ ಕೇಳಿದ್ರೆ ಅಮೆರಿಕ ಓಪನ್ ಟೆನ್ನಿಸ್ ಟೂರ್ನಿಯ ಮಹಿಳೆಯರು ಸಿಂಗಲ್ಸ್ ಗೆದ್ದವರು ಯಾರು ಅಂತ ಪ್ರಶ್ನೆನ ಕೇಳಿದರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂದ್ರೆ ಅರಿನಾ ಸಬಲೆಂಕಾ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಫ್ಯಾಕ್ಟ್ಸ್ ಇದು ಅರ್ಥಾಯ್ತಾ. ನಿಮಗೆ ಮುಂದೆ ಬರ್ತಕ್ಕಂಥ ಎಕ್ಸಾಮ್ 2024ರಲ್ಲಿ ಯಾವುದೇ ಎಕ್ಸಾಮ್ ನಡೀಲಿ, ಅದಕ್ಕೆ ಇಂಪಾರ್ಟೆಂಟ್ ಇದು ಆಯ್ತಾ. ಅಮೆರಿಕ ಓಪನ್ ಟೆನ್ನಿಸ್ ಗೆದ್ದವ್ರು ಯಾರು ಅಂತಕ್ಕಂಥದ್ದು. ಇನ್ನು ಪ್ರೀವಿಯಸ್ ನಡೀರ್ತಕ್ಕಂಥ ಫ್ರೆಂಚು, ಆಸ್ಟ್ರೇಲಿಯಾ ಅವೆಲ್ಲರ ಬಗ್ಗೆ ನಾನು ನಿಮಗೆ ಈಗಾಗಲೇ ಅಪ್ಡೇಟ್ ಅನ್ನ ಕೊಟ್ಟಿದ್ದೀನಿ ಅರ್ಥಾಯ್ತಾ. ಇನ್ನು ನಿಮಗೆ ಈ 4 ಗ್ರ್ಯಾಂಡ್ ಸ್ಲಾಮ್ಗಳಲ್ಲಿ ಅತ್ಯಂತ ಹಳೇದು ಯಾವುದು, ಅತ್ಯಂತ ಹೊಸದು ಯಾವುದು, ವರ್ಷದಲ್ಲಿ ಮೊದಲು ಯಾವುದು ನಡೆಯುತ್ತೆ, ಲಾಸ್ಟ್ಗೆ ಯಾವ್ದು ಆಗುತ್ತೆ, ಹಾರ್ಡ್ ಕೋರ್ಟ್ ಯಾವುದು, ಕ್ಲೇ ಕೋರ್ಟ್ ಯಾವುದು, ಎಲ್ಲದ್ರ ಬಗ್ಗೆ ಇನ್ ಡೆಪ್ತ್ ಆಗಿ ಪ್ರೀವಿಯಸ್ ಕ್ಲಾಸಲ್ಲಿ ಸುಮಾರು 10 ಟೈಮ್ಸ್ ಅರ್ಥಾಯ್ತಾ. ಕಳೆದ ಒಂದು 2 ವರ್ಷ ತೆಗೆದಂದ್ರೆ ಮಿನಿಮಮ್ ಏನಿಲ್ಲ ಅಂದ್ರೂ ಈ ನ್ಯೂಸ್ ನಾವು ಒಂದು 10ರಿಂದ 15 ಬಾರಿ ಮಾಡಿರ್ಬೇಕು ಆಯ್ತಾ. ಬೆಲಾರಸ್ನ ಅರಿನಾ ಸಬಲೆಂಕಾ ಅವರು ಅಮೆರಿಕದ ಓಪನ್ ಟೆನ್ನಿಸ್ ಟೂರ್ನಿಯಲ್ಲಿ ಮಹಿಳೆಯರ ಸಿಂಗಲ್ಸ್ ಕಿರೀಟವನ್ನ ಮುಡಿಗೇರಿಸಿಕೊಂಡಿದ್ದಾರೆ. ವಿಶ್ವದ 2ನೇ ಕ್ರಮಾಂಕದ ಒಂದು ಸಬಲೆಂಕಾ ಫೈನಲ್ನಲ್ಲಿ 6ನೇ ಶ್ರೇಯಾಂಕದ ಆತಿಥ್ಯ ಅಮೆರಿಕದ ಒಂದು ಜೆಸಿಕಾ ಪೆಗುಲ್ಲಾ ಅವರನ್ನ ಸೋಲಿಸಿದ್ದಾರೆ. ಇದು ಇಂಪಾರ್ಟೆಂಟ್. ನಿಮಗೆ ಕೆಲವೊಂದು ಬಾರಿ ಏನು ಕೇಳ್ತಾರೆ ಅಂದ್ರೆ ಗೆದ್ದವ್ರು ಕೇಳೋದು ಬಿಟ್ಟು ಒಂದು ಬಾರಿ ಏನು ಕೇಳ್ತಾರೆ ಅಂದ್ರೆ ರನ್ನರ್ ಅಪ್ ಆದವ್ರು ಕೇಳ್ತಾರೆ. ಸೊ ಅಂತ ಸಂದರ್ಭದಲ್ಲಿ ಹೆಲ್ಪ್ ಆಗುತ್ತೆ. ಜೆಸಿಕಾ ಪೆಗುಲಾ ಅಂತಕ್ಕಂಥ ವಿರುದ್ಧ ಗೆದ್ದುಕೊಂಡಿದ್ದಾರೆ. 2023 ಮತ್ತು 24ರ ಆಸ್ಟ್ರೇಲಿಯಾ ಓಪನ್ ಚಾಂಪಿಯನ್ ಆಗಿರುವ ಸಬಲೆಂಕಾ ಅವರಿಗೆ ಇದು ಗೆದ್ದಿರೋದು ಎಷ್ಟೇ ಅಂದ್ರೆ 3ನೇ ಗ್ರ್ಯಾಂಡ್ ಸ್ಲಾಮ್ ಪ್ರಶಸ್ತಿ ಆಗಿರ್ತಕ್ಕಂಥದ್ದು. 2016 ನಂತರ ಒಂದೇ ಋತುವಿನಲ್ಲಿ 2 ಹಾರ್ಡ್ ಕೋರ್ಟ್ಗಳ ಪ್ರಶಸ್ತಿ ಗೆದ್ದುಕೊಂಡ ಮೊದಲ ಆಟಗಾರ್ತಿ ಎಂಬ ಹಿರಿಮೆಗೆ ಸಬಲೆಂಕಾ ಅವರು ಪಾತ್ರರಾಗಿದೆ. 2016 ನಂತರ ಒಂದೇ ಋತುವಿನಲ್ಲಿ ಅಂದ್ರೆ ಒಂದೇ ಋತುವಿನಲ್ಲಿ 2 ಹಾರ್ಡ್ ಕೋರ್ಟ್ ಪ್ರಶಸ್ತಿಗಳನ್ನು ಗೆದ್ದುಕೊಂಡಿದ್ದು. ಅಂದ್ರೆ ಒಂದು ಯಾವುದು ಆಸ್ಟ್ರೇಲಿಯಾ, ಇನ್ನೊಂದು ಯಾವುದು ಅಮೆರಿಕ. 8 ವರ್ಷಗಳ ಹಿಂದೆ ಜರ್ಮನಿಯು ಒಂದು ಆಂಜೆಲಿಕಾ ಕೆರ್ಬರ್ ಈ ಸಾಧನೆ ಮಾಡಿದರು. ಇವು ಇಂಪಾರ್ಟೆಂಟ್, ನಿಮಗೆ KE ಎಕ್ಸಾಮ್ ಅಲ್ಲಿ ಕೇಳ್ತಿರ್ತಾರೆ ಇಂಥವೆಲ್ಲ. ನೋಡಿ, ನೆಕ್ಸ್ಟ್ ಪ್ರಶ್ನೆ ಕೇಳಿದರೆ ಇತ್ತೀಚೆಗೆ ಎಷ್ಟನೇ GST ಕೌನ್ಸಿಲ್ ಸಭೆ ನಡೆಯಿತು ಅಂತ ಪ್ರಶ್ನೆ ಕೇಳಿದರೆ ಸೊ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಅಂದ್ರೆ ದಟ್ ಇಸ್ 4ನೇ ಆಪ್ಷನ್ 54. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. GST ಮಂಡಳಿ ಸಭೆಯನ್ನ ನಡೀತಾ ಇದೆ. ಸೊ ಎಷ್ಟನೇ ಅಂದ್ರೆ 54 ಆಯ್ತಾ. ಸೊ ಇದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ನೋಡಿ, ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರ ಅಧ್ಯಕ್ಷತೆಯಲ್ಲಿ ಸರಕು ಮತ್ತು ಸೇವಾ ತೆರಿಗೆ ಮಂಡಳಿಯ 54ನೇ ಸಭೆ ನಡೆಯಲಿ ಆಯ್ತಾ. ಎಷ್ಟನೇ ಸಭೆ? 54ನೇ. ಯಾವುದು? GST ಕೌನ್ಸಿಲ್ ಅಂತಕ್ಕಂಥ ಬರುತ್ತೆ. GST ಕೌನ್ಸಿಲ್. ಈ GST ಕೌನ್ಸಿಲ್ನ ಅಧ್ಯಕ್ಷರು ಯಾರಾಗಿರ್ತಾರೆ ಅಂದ್ರೆ ಈ GST ಕೌನ್ಸಿಲ್ನ ಅಧ್ಯಕ್ಷರು ಕೇಂದ್ರ ಹಣಕಾಸು ಸಚಿವರಾಗಿರ್ತಾರೆ. ಕೇಂದ್ರ ಹಣಕಾಸು ಸಚಿವರು. ಸೊ ಕೇಂದ್ರ ಹಣಕಾಸು ಸಚಿವರು ಏನ್ ಮಾಡ್ತಾರೆ ಅಂದ್ರೆ ಈ GST ಕೌನ್ಸಿಲ್ನ ಒಂದು ಮಂಡಳಿಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದು ಒಟ್ಟಾರೆಯಾಗಿ ಈ ಒಂದು GST ಕೌನ್ಸಿಲ್ನ ಉದ್ದೇಶ ಏನಂದ್ರೆ ರೆಕಮೆಂಡೇಶನ್ ಮತ್ತು ಚೇಂಜಸ್ ಇನ್ GST ಸ್ಲ್ಯಾಬ್ಸ್ಗಳನ್ನ ಬದಲಾವಣೆಗಳು ಮಾಡೋದು ಆಯ್ತಾ. GST ಅಂತಕ್ಕಂಥದ್ದು ಇದು ಒಂದು ಏನಂದ್ರೆ ಒಂದು ಪರೋಕ್ಷ ತೆರಿಗೆ ಅಂತ ಹೇಳ್ತೀವಿ. ಪರೋಕ್ಷ ತೆರಿಗೆ. ಹಾಗಾದ್ರೆ ಪರೋಕ್ಷ ತೆರಿಗೆಗೆ ನಾವು ಇಂಗ್ಲಿಷ್ನಲ್ಲಿ ಇನ್ಡೈರೆಕ್ಟ್ ಟ್ಯಾಕ್ಸ್ ಅಂತ ಹೇಳ್ತೀವಿ. ಇನ್ಡೈರೆಕ್ಟ್ ಟ್ಯಾಕ್ಸ್. ಸೊ ಟ್ಯಾಕ್ಸ್ ಅಲ್ಲಿ ಎರಡು, ಒಂದು ಡೈರೆಕ್ಟ್ ಟ್ಯಾಕ್ಸು, ಇನ್ನೊಂದು ಇನ್ಡೈರೆಕ್ಟ್ ಟ್ಯಾಕ್ಸು. ಡೈರೆಕ್ಟ್ ಟ್ಯಾಕ್ಸ್ ಅಂದ್ರೆ ಇಂಪೋಸಿಷನ್ ಅಂಡ್ ಇಂಪ್ಯಾಕ್ಟ್ ಅಂಡ್ ಇಫೆಕ್ಟ್ ಅರ್ಥಾತ್ ಅದೇ ವ್ಯಕ್ತಿ ಮೇಲೆ ಇಂಪೋಸ್ ಮಾಡಿ ಅದೇ ವ್ಯಕ್ತಿಯಿಂದ ಕಲೆಕ್ಟ್ ಮಾಡಿದ್ರೆ ಡೈರೆಕ್ಟ್ ಟ್ಯಾಕ್ಸು.
ಇನ್ನು ಇಂಡೈರೆಕ್ಟ್ ಟ್ಯಾಕ್ಸ್ ಅಂದರೆ ಯಾವುದೇ ವ್ಯಕ್ತಿ ಮೇಲೆ ವಿಧಿಸಿ ಇನ್ನೊಂದು ವ್ಯಕ್ತಿಯಿಂದ ನಾವು ಕಲೆಕ್ಟ್ ಮಾಡಿದ್ರೆ ಟ್ಯಾಕ್ಸ್ ಬೇರೊಬ್ಬರ ಮೇಲೆ ವಿಧಿಸಿರ್ತಾರ, ಅದು ಇನ್ನೊಬ್ಬರಿಂದ ಕಲೆಕ್ಟ್ ಮಾಡಲಾಗುತ್ತೆ ಅಂತ ಒಂದು ಟ್ಯಾಕ್ಸ್ ಅನ್ನ ಇಂಡೈರೆಕ್ಟ್ ಟ್ಯಾಕ್ಸ್ ಅಂತ ಹೇಳ್ತೀವಿ. ಡೈರೆಕ್ಟ್ ಮತ್ತು ಇಂಡೈರೆಕ್ಟ್ ಟ್ಯಾಕ್ಸ್ಗಳು ನೋಡ್ತಾ ಬಂದಾಗ ಉದಾಹರಣೆ ಫಾರ್ ಎಕ್ಸಾಂಪಲ್ ಕಾರ್ಪೊರೇಷನ್ ಟ್ಯಾಕ್ಸ್, ತದನಂತರದಲ್ಲಿ ಇನ್ನು ಇನ್ಕಮ್ ಟ್ಯಾಕ್ಸ್, ಆಮೇಲೆ ವೆಲ್ತ್ ಟ್ಯಾಕ್ಸ್, ಇವೆಲ್ಲ ಏನಂದ್ರೆ ನಿಮಗೆ ಇವು ನೇರ ತೆರಿಗೆಗಳು. ಇನ್ನು ಪರೋಕ್ಷ ತೆರಿಗೆ ನೋಡ್ತಾ ಬಂದಾಗ ಸೇಲ್ಸ್ ಟ್ಯಾಕ್ಸ್ ಬರುತ್ತೆ, ಕಸ್ಟಮ್ ಡ್ಯೂಟಿ ಬರುತ್ತೆ, ಅರ್ಥ ಆಯ್ತಾ, ಕಸ್ಟಮ್ ಡ್ಯೂಟಿ ಬರುತ್ತೆ. ಇನ್ನು ನಿಮಗೆ ಇನ್ನೊಂದು ಯಾವುದಂದ್ರೆ ಇವೆಲ್ಲವನ್ನು ಸೇಲ್ಸ್ ಟ್ಯಾಕ್ಸು, ಕಸ್ಟಮ್ ಡ್ಯೂಟಿ ಇವೆಲ್ಲ ನಿಮಗೆ ಮರ್ಜ್ ಮಾಡಿಬಿಟ್ಟು ಕೊನೆಗೆ ಒಂದು ಏನು ಮಾಡಿದಾರೆ ಈಗ GST ಅಂತಕ್ಕಂಥ ಮಾಡಿದ್ದಾರೆ. ಆಯ್ತಾ, ಇದು ನಿಮಗೆ ಗೊತ್ತಿರಬೇಕು, ಇಂಪಾರ್ಟೆಂಟ್. GST ಅಂತಕ್ಕಂಥ ಪರೋಕ್ಷ ತೆರಿಗೆ ಎಲ್ಲವನ್ನು ಕೂಡಿಸ್ಬಿಟ್ಟು GST ನೀವು ಮಾಡಿದರೆ ಆಯ್ತಾ. ಆದದ ಒಂದು 54ನೇ ಸಭೆಯನ್ನು ನಡೆದಿದೆ. ಸೊ ಇದ್ರ ಬಗ್ಗೆ ಇನ್ ಡೆಪ್ತ್ ಆಗಿ ಡಿಸ್ಕಷನ್ ಮಾಡೋಣ. ಪ್ರೀವಿಯಸ್ ಕ್ಲಾಸಲ್ಲಿ ಡಿಸ್ಕಷನ್ ಮಾಡಿದ್ರು ಕೂಡ ಒಂದು ಬಾರಿ ಬ್ರಷ್ ಅಪ್ ಆಗಲಿ ಅನ್ನೋ ಉದ್ದೇಶ ನಾನು ಹೇಳ್ತಾ ಇದ್ದೀನಿ. ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಅಂತ ಹೇಳ್ತೀವಿ GST. ದೇಶೀಯ ಬಳಕೆಗಾಗಿ ಮಾರಾಟವಾಗುವ ಹೆಚ್ಚಿನ ಸರಕು ಮತ್ತು ಸೇವೆಗಳ ಮೇಲೆ ವಿಧಿಸಲಾಗುವ ಮೌಲ್ಯವರ್ಧಿತ ತೆರಿಗೆಯಾಗಿದೆ. ಇಟ್ ಈಸ್ ಅ ವ್ಯಾಲ್ಯೂ ಆ್ಯಡೆಡ್ ಟ್ಯಾಕ್ಸ್ ಅಂತ ಹೇಳ್ತೀವಿ, ಒಂಥರ ವ್ಯಾಲ್ಯೂ ಆ್ಯಡೆಡ್ ಟ್ಯಾಕ್ಸ್. ವ್ಯಾಲ್ಯೂ ಆ್ಯಡೆಡ್ ಟ್ಯಾಕ್ಸ್ ಅಂದರೆ ಫಾರ್ ಎಕ್ಸಾಂಪಲು ಮೌಲ್ಯವರ್ಧನೆ ಮೇಲೆ. ಫಾರ್ ಎಕ್ಸಾಂಪಲ್ ನೀವು ಏನಾದರೂ ಒಂದು ವಸ್ತುವನ್ನು 5 ರೂಪಾಯಿಗೆ ತೊಗೊಂಡು 10 ರೂಪಾಯಿ ಮಾರಾಟ ಮಾಡಿದ್ರೆ ಆ ಒಂದು ವ್ಯಾಲ್ಯೂ ಎಷ್ಟು ಆ್ಯಡ್ ಆಯಿತು, 5 ರೂಪಾಯಿ ಆ್ಯಡ್ ಆಯ್ತು. 5 ರೂಪಾಯಿ ಮೇಲೆ ಟ್ಯಾಕ್ಸ್ ಹಾಕಂಥದ್ದು ಇದು. ಜಗತ್ತಿನಲ್ಲಿ ಮೊದಲ ಬಾರಿಗೆ GST ಜಾರಿಗೆ ತಂದ ದೇಶ ಯಾವುದಂದ್ರೆ ಫ್ರಾನ್ಸ್ ಅಂತ ಹೇಳ್ತೀವಿ. GST ರಿಲೇಟೆಡ್ ಒಂದು ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಯಾವುದಂದ್ರೆ 101ನೇ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಅನ್ನು ತರಲಾಯಿತು. ಇನ್ನು ಸಂವಿಧಾನಕ್ಕೆ ತಿದ್ದುಪಡಿ ಮಸೂದೆ, ಇದರ ಮಸೂದೆ ಹೆಸರು 122ನೇ ಮಸೂದೆ, 101ನೇ ತಿದ್ದುಪಡಿ ಅಂತ ಗೊತ್ತಿರಬೇಕು. ಭಾರತದಲ್ಲಿ ಜಾರಿಗೆ ಬಂದದ್ದು 2017 ಜುಲೈ 1ರಂದು. ಅದಕ್ಕೆ ನಾವು ಜುಲೈ 1ರಂದು GST ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ಭಾರತ ಏನು ಮಾಡಿದರೆ ಕೆನಡಾ ದೇಶದಿಂದ GST ಅನ್ನು ಎರವಲು ಪಡೆದುಕೊಂಡಿರ್ತಕ್ಕಂಥದ್ದು. ಭಾರತದಲ್ಲಿ GSTಯ ಪಿತಾಮಹ ಯಾರಂದ್ರೆ ಅಸೀಮ್ ದಾಸ್ ಗುಪ್ತಾ ಅಂತ ನಾವು ಹೇಳ್ತೀವಿ. ಭಾರತದಲ್ಲಿ GST ಅಳವಡಿಸಿಕೊಂಡ ಮೊದಲ ರಾಜ್ಯ ಯಾವುದಂದ್ರೆ ಅಸ್ಸಾಂ ಅಂತ ಹೇಳ್ತೀವಿ. ವಿನಾಯಿತಿ ಪಡೆದಿರುವ ವಸ್ತುಗಳು ಅಥವಾ GST ಇಂದ ವಿನಾಯಿತಿ ಪಡೆದಿರುವ ವಸ್ತುಗಳು ಅಂದರೆ ಪೆಟ್ರೋಲಿಯಂ ಉತ್ಪನ್ನಗಳು ಮತ್ತು ಮದ್ಯಪಾನ. ಇಟ್ ಇಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್. ಸುಮಾರು ಬಾರಿ 20 ಬಾರಿ ಎಕ್ಸಾಮ್ ಅಲ್ಲಿ ಪ್ರಶ್ನೆನ ಕೇಳಿದರೆ ಇದು. ಇನ್ನು GST ಕೌನ್ಸಿಲ್ಗೆ ಸಂಬಂಧಿಸಿದ ವಿಧಿ ಯಾವುದಂದ್ರೆ 279A 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 ಆರ್ಟಿಕಲ್ ಇಟ್ಸ್ ರಿಲೇಟೆಡ್ ಟು ದಿ GST ಕೌನ್ಸಿಲ್. ಈ ಒಂದು GST ಕೌನ್ಸಿಲ್ನ ಶ್ರೇಣಿಗಳು ಎಷ್ಟಿದ್ರೆ 5%, 12%, 18%, 28 ಸ್ಲ್ಯಾಬ್ಸ್ಗಳು ಕೇಳ್ತಾರೆ. GST ಸ್ಲ್ಯಾಬ್ಸ್ಗಳು ಅವಾಗ ಇದು ಹೆಲ್ಪ್ ಆಗುತ್ತೆ. ಇನ್ನು ಈ ಬಹುಶ್ರೇಣಿಗಳಲ್ಲಿ ಅಡಿಯಲ್ಲಿ ಬರುವ ವಸ್ತುಗಳನ್ನು ವೇಳಾಪಟ್ಟಿ ಅಥವಾ ಪಟ್ಟಿಯನ್ನು GST ಕೌನ್ಸಿಲ್ ನಿರೂಪಿಸ್ತದೆ. ಇದ್ರ ಬಿಟ್ಟು ಬೇರೆವು ಮತ್ತು ಅದನ್ನು ಬದಲಾವಣೆ ಮಾಡೋದ GST ಕೌನ್ಸಿಲ್ ಪವರ್ ಅದ. ಈ GST ಕೌನ್ಸಿಲ್ ಬಗ್ಗೆ ತಿಳಿಸುವಿದೆ ಆರ್ಟಿಕಲ್ 200 ಅಂದರೆ ಒಂದು ಸ್ವಲ್ಪ ಇಲ್ಲಿ ಸ್ಲೈಡ್ ವ್ಯತ್ಯಾಸ ಆಗಿದೆ ನೋಡಿ. ಇಲ್ಲಿ ಯಾವುದಂದ್ರೆ ಇಲ್ಲಿ ಒಂದು ಇಂಟಿಗ್ರೇಟೆಡ್ GST ಬಗ್ಗೆ ಕೊಟ್ಟಿದ್ದಾರೆ. 246 ರಾಜ್ಯಗಳು ಮತ್ತು ಸರಕು ಮತ್ತು ಸೇವೆಗಳ ತೆರಿಗೆ ವಿಧಿಸುವ ಅಧಿಕಾರವನ್ನು ಹೊಂದಿದೆ. ಅಂದರೆ 246A ಹೇಳಿದ್ದಾರೆ. 246A ಅದಕ್ಕೆ ಹೇಳುತ್ತೆ ಇಂಟಿಗ್ರೇಟೆಡ್ GST ಬಗ್ಗೆ ಹೇಳುತ್ತೆ. ಆಯ್ತಾ. GST ಅನುಷ್ಠಾನಗೊಳಿಸುವ 4 ಸಂಸತ್ತು ಶಾಸನಗಳು ಯಾವಿದಾವೆ ಅಂದರೆ ಕೇಂದ್ರೀಯ GST ಮಸೂದೆ 2017, ಸಮಗ್ರ GST ಮಸೂದೆ 2017, GST ರಾಜ್ಯಗಳಿಗೆ ಪರಿಹಾರ ಮಸೂದೆ 2017, ಕೇಂದ್ರಾಡಳಿತ GST ಮಸೂದೆ 2017. ಇವೆಲ್ಲ ಮಸೂದೆಗಳನ್ನು ಜಾರಿಗೆ ತಂದಿದ್ದಾರೆ. ಅರ್ಥಾತ್ ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಫ್ಯಾಕ್ಟ್ಸ್. GST ಲಕ್ಷಣಗಳ ಏನಂತ ನೋಡ್ತಾ ಬಂದಾಗ ಪೂರೈಕೆ ಬದಿಯಲ್ಲಿ ಅನ್ವಯಿಸುತ್ತದೆ. ಅಪ್ಲಿಕೇಬಲ್ ಟು ದ ಆನ್ ಸಪ್ಲೈ ಸೈಡ್, ಸಪ್ಲೈ ಮೇಲೆ ಇಂಪ್ಯಾಕ್ಟ್ ಆಗ್ತಕ್ಕಂಥ ಇದು. ಸರಕುಗಳು ತಯಾರಿಕೆ ಅಥವಾ ಸರಕುಗಳ ಮಾರಾಟದ ಮೇಲೆ ಅಥವಾ ಸೇವೆಗಳನ್ನು ಒದಗಿಸುವ ಹಳೆಯ ಪರಿಕಲ್ಪನೆ ವಿರುದ್ಧವಾಗಿ ಸರಕು ಅಥವಾ ಸೇವೆಗಳ ಪೂರೈಕೆ ಮೇಲೆ ಇದು ಅನ್ವಯವಾಗುತ್ತೆ. ಇಟ್ ಇಸ್ ಇಂಪೋಸ್ಡ್ ಆನ್ ಟು ದಿ ಸಪ್ಲೈ. ಆಯ್ತಾ. ಇನ್ನು ಗಮ್ಯ ಸ್ಥಾನ ಆಧಾರಿತ ಡೆಸ್ಟಿನೇಷನ್ ಬೇಸ್ಡ್ ಟ್ಯಾಕ್ಸೇಷನ್ ಅಂತ ಹೇಳ್ತೀವಿ. ಡೆಸ್ಟಿನೇಷನ್ ಬೇಸ್ಡ್ ಟ್ಯಾಕ್ಸೇಷನ್ ಅಂದರೆ ಫಾರ್ ಎಕ್ಸಾಂಪಲ್ ಕರ್ನಾಟಕದಲ್ಲಿ ಯಾವುದೋ ಒಂದು ಸೇಬು ಹಣ್ಣನ್ನು ತಗೊಂಡು ಅನ್ಕೋಣ. ಈ ಸೇಬು ಹಣ್ಣು ಕರ್ನಾಟಕದಲ್ಲಿ ಈ ಸೇಬು ಹಣ್ಣು ತಗೊಂಡು ಮಹಾರಾಷ್ಟ್ರದಲ್ಲಿ ಮಾರಾಟ ಮಾಡ್ತಾರೆ ಅಂತ ಅನ್ಕೋಣ. ಮಹಾರಾಷ್ಟ್ರದಲ್ಲಿ ಮಾರಾಟ ಮಾಡಿದ್ದಾರೆ. ಸೊ ಅದಕ್ಕೆ ಇಲ್ಲಿ ಡೆಸ್ಟಿನೇಷನ್ ಬೇಸ್ಡ್ ಟ್ಯಾಕ್ಸೇಷನ್ ಅಂದ್ರೆ ಏನು, ಕರ್ನಾಟಕದಲ್ಲಿ ಉತ್ಪಾದನೆ ಆಗೋದ್ರ ಮೇಲೆ ಇದು ಟ್ಯಾಕ್ಸ್ ಹಾಕೋಕ್ಕಾಗಲ್ಲ. ಇಲ್ಲಿ ಮಹಾರಾಷ್ಟ್ರದಲ್ಲಿ ಹಾಗೆ ಇದಕ್ಕೆ ಮೇಲೆ ಆಗುತ್ತೆ ಟ್ಯಾಕ್ಸ್ ಹಾಕ್ತಾರೆ. ಮಹಾರಾಷ್ಟ್ರದಲ್ಲಿ ಟ್ಯಾಕ್ಸ್ ಹಾಕಿದ್ರೆ ಈ ಟ್ಯಾಕ್ಸ್ ಹಂಚಿಕೆ ಇದಕ್ಕೆ ನಾವು ಕರಿತೀವಿ ಅಂತಾರಾಜ್ಯ GST ಅಥವಾ ಇಂಟಿಗ್ರೇಟೆಡ್ ಅಥವಾ ಇಂಟರ್ ಸ್ಟೇಟ್ GST ಅಂತ ಹೇಳ್ತೀವಿ. ಸೊ ಇಂಟರ್ ಸ್ಟೇಟ್ GST ಅನ್ನ ಮಹಾರಾಷ್ಟ್ರದಲ್ಲಿ ಹಾಕಿದಾಗ, ಮಹಾರಾಷ್ಟ್ರದಲ್ಲಿ ಮಾರಾಟ ಮಾಡುವಾಗ ಆ ಕಲೆಕ್ಟ್ ಆಗಿರ್ತಕ್ಕಂಥ GST ಕೇಂದ್ರಕ್ಕೂ ಹೋಗುತ್ತೆ ಮತ್ತು ಮಹಾರಾಷ್ಟ್ರಕ್ಕೂ ಹೋಗುತ್ತೆ. ಆಯ್ತಾ. ಅದಕ್ಕೆ ಇದಕ್ಕೇನು ಕರಿತೀವಿ ನಾವು ಡೆಸ್ಟಿನೇಷನ್ ಬೇಸ್ಡ್ ಟ್ಯಾಕ್ಸ್ ಅಂತ ಹೇಳ್ತೀವಿ. ಇನ್ನು ಒರಿಜಿನ್ ಬೇಸ್ಡ್ ಟ್ಯಾಕ್ಸೇಷನ್, ಇದು ಮೂಲ ಆಧಾರಿತ ತೆರಿಗೆ. ದಟ್ ಈಸ್ ಆರಿಜಿನ್ ಬೇಸ್ಡ್ ಟ್ಯಾಕ್ಸೇಷನ್ ಅಂದ್ರೆ ಏನು, ಕರ್ನಾಟಕದಾಗ ಆ ತೆರಿಗೆ ಹಂಚಿಕೆಯಾಗಲ್ಲ. ಇದಕ್ಕಿಂತ GST ಬರೋಕ್ಕಿಂತ ಮುಂಚಿತವಾಗಿ
ಆರಿಜಿನ್ ಬೇಸ್ಡ್ ಟ್ಯಾಕ್ಸೇಷನ್ ಇತ್ತು. ಸೊ ಆರಿಜಿನ್ ಬೇಸ್ಡ್ ಟ್ಯಾಕ್ಸಸ್ ಅನ್ನ ಕಲ್ಪನೆಯನ್ನ ತೆಗೆದು ಹಾಕ್ಬಿಟ್ಟು ಈಗ ಜಿ ಎಸ್ ಟಿ ಅಂತಕ್ಕಂಥದ್ದು ಡೆಸ್ಟಿನೇಷನ್ ಬೇಸ್ಡ್ ಟ್ಯಾಕ್ಸೇಷನ್ ಒಂದು ಲಕ್ಷಣವನ್ನ ಹೊಂದಿರತಕ್ಕಂಥದ್ದು. ಇನ್ನು ಜಿ ಎಸ್ ಟಿ ವಿಧಗಳ ಬಗ್ಗೆ ಮಾತಾಡ್ತಾ ಬಂದಾಗ ಮೊದಲನೇದು ಯಾವ್ದು ಬರುತ್ತೆ, ಸೆಂಟ್ರಲ್ ಜಿ ಎಸ್ ಟಿ ಬರುತ್ತೆ, ಕೇಂದ್ರೀಯ ಜಿ ಎಸ್ ಟಿ ಅಂತ ಹೇಳ್ತೀವಿ ನಾವು. ಇದು ವಿಧಿಸೋರು ಮತ್ತು ಸಂಗ್ರಹಣೆ ಮಾಡೋರು ಯಾರಂದ್ರೆ ಕೇಂದ್ರ ಸರ್ಕಾರ ಮಾಡುತ್ತೆ. ಇಂಪೋಸಿಷನ್ ಮಾಡೋದು ಮತ್ತು ಕಲೆಕ್ಟ್ ಮಾಡೋದು ಎರಡು ಯಾವ್ದು ಮಾಡುತ್ತೆ, ಕೇಂದ್ರ ಸರ್ಕಾರ ಮಾಡುತ್ತೆ. ರಾಜ್ಯ ಒಳಗೆ ಮಾರಾಟವಾಗುವ ಸರಕು ಮತ್ತು ಸೇವೆಗಳ ಮೇಲೆ ಇದನ್ನ ವಿಧಿಸಲಾಗುತ್ತೆ. ಉದಾಹರಣೆ ಫಾರ್ ಎಕ್ಸಾಂಪಲ್, ಒಂದು ಉತ್ಪನ್ನ ಕರ್ನಾಟಕದ ಒಳಗೆ ಮಾರಾಟವಾದರೆ 12% ತೆರಿಗೆ ವಿಧಿಸಿದರೆ ಅದರಲ್ಲಿ 6% ಕೇಂದ್ರಕ್ಕೆ ಇದನ್ನ ಹೋಗಿರುತ್ತೆ. ಇದಕ್ಕೆ ನಾವೇನು ಕರಿತೀವಿ, ಕೇಂದ್ರ ಜಿ ಎಸ್ ಟಿ ಅಂತ ನಾವು ಹೇಳ್ತೀವಿ. ಇನ್ನು ರಾಜ್ಯ ಜಿ ಎಸ್ ಟಿ ಬಗ್ಗೆ ಮಾತಾಡ್ತಾ ಬಂದಾಗ ವಿಧಿಸುವವರು ಹಾಗೂ ಸಂಗ್ರಹಣೆ ಮಾಡುವವರು ರಾಜ್ಯ ಸರ್ಕಾರ ಇದನ್ನು ರಾಜ್ಯದ ಒಳಗೆ ಮಾರಾಟವಾಗುವ ಸರಕು ಮತ್ತು ಸೇವೆಗಳ ಮೇಲೆ ಏನು ಮಾಡಲಾಗುತ್ತೆ, ವಿಧಿಸಲಾಗುತ್ತೆ. ಇನ್ನು ಅಂತಾರಾಜ್ಯ ಜಿ ಎಸ್ ಟಿ ಬಗ್ಗೆ ಮಾತಾಡ್ತಾ ಬಂದಾಗ ಇಂಟರ್ ಸ್ಟೇಟ್ ಜಿ ಎಸ್ ಟಿ ಅಂತ ಹೇಳ್ತೀವಿ. ವಿಧಿಸುವವರು ಮತ್ತು ಸಂಗ್ರಹಣೆ ಮಾಡುವವರು ಕೇಂದ್ರ ಸರ್ಕಾರ, ಆಯ್ತಾ. ಹಾಗಾದ್ರೆ ವ್ಯತ್ಯಾಸ ಇಲ್ಲಿ ಇಂಪಾರ್ಟೆಂಟ್ ಏನಂದ್ರೆ, ಕೇಂದ್ರ ಜಿ ಎಸ್ ಟಿಯಲ್ಲಿ ವಿಧಿಸುವವರು ಮತ್ತು ಸಂಗ್ರಹಣೆ ಮಾಡೋದ್ರ ಕೇಂದ್ರ ಸರ್ಕಾರವಾಯಿತು. ಅಂತಾರಾಜ್ಯದಲ್ಲಿ ವಿಧಿಸುವವರು ಮತ್ತು ಸಂಗ್ರಹಣೆ ಮಾಡೋರು ಕೇಂದ್ರ ಸರ್ಕಾರವಾದರೆ ವ್ಯತ್ಯಾಸ ಏನಾಗುತ್ತಂದ್ರೆ ಇಲ್ಲಿ ಕಲೆಕ್ಟ್ ಆಗಿರ್ತಕ್ಕಂಥ ತೆರಿಗೆ ರಾಜ್ಯ ಮತ್ತು ಕೇಂದ್ರಕ್ಕೆ ಹಂಚಿ ಹಾಕಾಗುತ್ತೆ, ಆಯ್ತಾ, ಅಂತಾರಾಜ್ಯದಲ್ಲಿ. ಬಟ್ ಕಲೆಕ್ಟ್ ಮಾಡೋದು ಕೇಂದ್ರ ಸರ್ಕಾರವೇ ಮಾಡಿರುತ್ತೆ. ರಾಜ್ಯಗಳ ನಡುವೆ ಮಾರಾಟವಾಗುವ ಸರಕು ಮತ್ತು ಸೇವೆಗಳ ಮೇಲೆ ವಿಧಿಸಲಾಗುತ್ತೆ. ಇದರಿಂದ ಬಂದ ಆದಾಯವನ್ನ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಹಂಚಿಕೆ ಆಗುತ್ತೆ. ಈಗಾಗಲೇ ನಾನು ಹೇಳಿದ್ದೀನಿ ನಿಮಗೆ. ಇನ್ನು ಜಿ ಎಸ್ ಟಿ ಮಂಡಳಿ ಬಗ್ಗೆ ಮಾತಾಡ್ತಾ ಬಂದಾಗ ಇದು ಒಂದು ಸಂವಿಧಾನಾತ್ಮಕ ಸಂಸ್ಥೆಯಾಗಿದೆ. ಬಿಕಾಸ್ ಇಟ್ ಇಸ್ ಎಸ್ಟಾಬ್ಲಿಷ್ಡ್ ವಿತ್ 101 ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್. ಸರಕು ಮತ್ತು ಸೇವಾ ತೆರಿಗೆಯನ್ನು ಒಳಗೊಂಡಿರುವ ಸಮಸ್ಯೆಗಳಿಗೆ ಸಂಬಂಧಿಸಿದ ಕೇಂದ್ರ ಅಥವಾ ರಾಜ್ಯ ಸರ್ಕಾರಕ್ಕೆ ಶಿಫಾರಸು ಮಾಡುವ ಜವಾಬ್ದಾರಿಯನ್ನು ಹೊಂದಿದೆ. ಯಾವುದು, ಜಿ ಎಸ್ ಟಿ ಮಂಡಳಿ. ಇನ್ನು ಜಿ ಎಸ್ ಟಿ ಮಂಡಳಿ ಬಗ್ಗೆ ಮಾತಾಡ್ತಾ ಬಂದಾಗ ಇನ್ನೂ ಡೆಪ್ತ್ ಆಗಿ ಇದು ಎಲ್ಲಾ ಮಹತ್ವದ ಜಿ ಎಸ್ ಟಿ ನಿರ್ಧಾರಗಳನ್ನು ಮಾಡುವ ಅಧಿಕಾರ ಹೊಂದಿರುವ ಒಂದು ಮೊದಲ ಸಂವಿಧಾನಾತ್ಮಕ ಫೆಡರಲ್ ಸಂಸ್ಥೆಯಾಗಿದೆ. ಇದು ಆರ್ಟಿಕಲ್ 279 ಎಗೆ ಮುಖಾಂತರ ಇದನ್ನ ಎಸ್ಟಾಬ್ಲಿಷ್ಮೆಂಟ್ ಮಾಡಲಾಗಿದೆ. ಇದರಿಂದ ಈ ಒಂದು ಜಿ ಎಸ್ ಟಿ ಅಧ್ಯಕ್ಷರನ್ನ, ಜಿ ಎಸ್ ಟಿ ಕೌನ್ಸಿಲ್ ಅನ್ನ 2016ರಲ್ಲಿ ರಚಿಸಲಾಯಿತು, ಆಯ್ತಾ. ಇದರ ಅಧ್ಯಕ್ಷರು ಯಾರಾಗಿರ್ತಂದ್ರೆ ಕೇಂದ್ರ ಹಣಕಾಸು ಸಚಿವರು. ಜಿ ಎಸ್ ಟಿ ಕೌನ್ಸಿಲ್ ಅಂದ್ರೆ ಏನು, ಜಿ ಎಸ್ ಟಿ ಕೌನ್ಸಿಲ್ 8ನೇ ವಿಧಿ ಮುಖಾಂತರ ಸ್ಥಾಪನೆ ಮಾಡಲಾಗಿದೆ. ಯಾವಾಗ ಜಾರಿಗೆ ಬಂತು, ಪ್ರಸ್ತುತ ಅಧ್ಯಕ್ಷರು ಯಾರಿದ್ದಾರೆ, ನಿರ್ಮಲಾ ಸೀತಾರಾಮನ್. ಇದರಲ್ಲಿ ಜಿ ಎಸ್ ಟಿ ಕೌನ್ಸಿಲ್ ನಲ್ಲಿ ಸಂಯೋಜನೆ ಯಾರ್ಯಾರಿರುತ್ತೆ, ಅಧ್ಯಕ್ಷರು ಕೇಂದ್ರ ಹಣಕಾಸು ಸಚಿವರು ಇರ್ತಾರ, ಸದಸ್ಯರು ಕೇಂದ್ರ ರಾಜ್ಯ ಕಂದಾಯ ಅಥವಾ ಹಣಕಾಸು ಸಚಿವರು ಅಂತ. ಇಲ್ಲಿ ನೋಡ್ರಿ ಅಧ್ಯಕ್ಷರು ಯಾರಿರ್ತಾರ, ಕೇಂದ್ರ ಹಣಕಾಸು ಸಚಿವರು ಹೇಳಿದೀನಿ. ಇದರಲ್ಲಿ ಸದಸ್ಯರು ಕೇಂದ್ರದಲ್ಲಿರ್ತಕ್ಕಂಥ ರಾಜ್ಯ ಕಂದಾಯ ಅಥವಾ ಹಣಕಾಸು ಸಚಿವರು ಮತ್ತು ಎಲ್ಲಾ ರಾಜ್ಯಗಳ ಹಣಕಾಸು ಸಚಿವರು ಅಥವಾ ತೆರಿಗೆ ಉಸ್ತುವಾರಿ ಮಂತ್ರಿಗಳು ಸೇರಿದ್ದಾರೆ. ರಾಜ್ಯಗಳ ಕೌನ್ಸಿಲ್ ಸದಸ್ಯರು ಜಿ ಎಸ್ ಟಿ ಕೌನ್ಸಿಲ್ ಉಪಾಧ್ಯಕ್ಷರಾಗಲು ತಮ್ಮಲ್ಲಿ ಒಬ್ಬ ಸದಸ್ಯರನ್ನು ಆಯ್ಕೆ ಮಾಡಬೇಕು. ಅವರ ಅವಧಿ ಏನಾಗತ್ತಂದ್ರೆ ಅಧಿಕಾರವು ಅವರ ಅವಧಿಯನ್ನ ನಿರ್ಧರಿಸುವ ಅಧಿಕಾರವು ಅವರಿಗಿದೆ. ಇಲ್ಲಿ ರಾಜ್ಯಗಳ ಕೌನ್ಸಿಲ್ ಒಂದು ಸದಸ್ಯರು ಯಾರು ಮಾಡ್ಬೇಕಂದ್ರೆ ಅವರಲ್ಲಿ ಏನಾಗುತ್ತೆ, ರೊಟೇಷನ್ ಆಗ್ತಾ ಹೋಗುತ್ತೆ. ಅದು ಒಬ್ಬೊಬ್ಬರನ್ನ ಆಯ್ಕೆ ಮಾಡ್ತಾ ಹೋಗ್ತಾರೆ. ಒಟ್ಟಾರೆಯಾಗಿ ಇದರಲ್ಲಿ ಯಾರು ಇರ್ತಾರ, ಕೇಂದ್ರ ಹಣಕಾಸು ಸಚಿವರು ಇರ್ತಾರ, ಸದಸ್ಯರು ಇರ್ತಾರ, ಕೇಂದ್ರದಿಂದ 2 ಮಂತ್ರಿಗಳು ಇರ್ತಾರ. ಆಮೇಲೆ ತದನಂತರದಲ್ಲಿ ಎಲ್ಲಾ ರಾಜ್ಯಗಳ ಹಣಕಾಸು ಸಚಿವರು ಇರ್ತಾರ ಅಥವಾ ಅವ್ರ ಬದಲಿಗೆ ತೆರಿಗೆ ಉಸ್ತುವಾರಿ ಯಾರು ಇರ್ತಾರ ಅವ್ರು ಇರ್ತಾರ. ಸರಿ, ಕೈವಂತದ್ದು ತೆರಿಗೆ ಉಸ್ತುವಾರಿ. ಒಟ್ಟು ಸದಸ್ಯರ ಸಂಖ್ಯೆ ಎಷ್ಟಂದ್ರೆ 33 ಜನ ಇರ್ತಾರೆ ಇದರಲ್ಲಿ. ಅದರಲ್ಲಿ 2 ಸದಸ್ಯರು ಕೇಂದ್ರದಿಂದ, ಈಗಾಗಲೇ ಹೇಳಿದೀನಿ. 31 ಸದಸ್ಯರು ಇದರಿಂದ ರಾಜ್ಯದಿಂದ ಇರ್ತಾರ. ಅಂದ್ರೆ 31 ಸದಸ್ಯರಲ್ಲಿ 3 ಕೇಂದ್ರಾಡಳಿತ ಪ್ರದೇಶಗಳು, 28 ರಾಜ್ಯಗಳಿಂದ, ಅಥವಾ 28 ರಾಜ್ಯಗಳಿಂದ ಪ್ಲಸ್ 3 ಕೇಂದ್ರಾಡಳಿತ ಪ್ರದೇಶಗಳಿಂದ 31 ಆಯ್ತು. ಪ್ಲಸ್ ಅದರಲ್ಲಿ 2 ಕೇಂದ್ರದಿಂದ ಬರ್ತಾರೆ. ಕೇಂದ್ರವು 1/3 ಮತ್ತು ರಾಜ್ಯಗಳು 2/3 ಮತದಾನ ಶಕ್ತಿಯನ್ನು ಹೊಂದಿವೆ. ಅಂದ್ರೆ ಪವರ್ ಆಫ್ ವೋಟಿಂಗ್. ಅಂದ್ರೆ ಪವರ್ ಆಫ್ ವೋಟಿಂಗ್ ಅನ್ನೋದಕ್ಕಿಂತಲೂ ಪವರ್ ಆಫ್ ಡಿಸಿಷನ್ ಮೇಕಿಂಗು. ಡಿಸಿಷನ್ ಮೇಕಿಂಗ್ಗೆ ಕೇಂದ್ರಕ್ಕೆ 1/3 ರಷ್ಟು ವೇಟೇಜ್ ಇದ್ರೆ ರಾಜ್ಯಕ್ಕೆ 2/3 ಅಷ್ಟಿದೆ. ಹಾಗಾದ್ರೆ ನಿರ್ಧಾರವನ್ನು ತೆಗೆದುಕೊಳ್ಬೇಕಾದ್ರೆ 3/4 ಬಹುಮತ ಇರಬೇಕು. ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಅರ್ಥ ಆಯ್ತಾ? ನಾನು ಇಲ್ಲಿವರೆಗೆ ಇನ್ ಡೆಪ್ತ್ ಆಗಿ ನಿಮಗೆ ಜಿ ಎಸ್ ಟಿ ಬಗ್ಗೆ ಎಲ್ಲವನ್ನು ಹೇಳಿದ್ದೇನೆ. ಅರ್ಥ ಆಯ್ತಾ? ಎಕ್ಸಾಮ್ ಅಲ್ಲಿ ಕೇಳಿದ್ರೆ ನಿಮಗೆ ಇದ್ರ ಮೇಲೆ ಪ್ರಶ್ನೆನೇ ಬರುತ್ತೆ ನೋಡಿ. ನೆಕ್ಸ್ಟ್ ಅಂದ್ರೆ ಮೊದಲನೇ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲೂ ಕಂಡು ಬರುವ ಅಗ್ನಿ 4 ಕ್ಷಿಪಣಿಯನ್ನು ಯಾವ ಸಂಸ್ಥೆ ಅಭಿವೃದ್ಧಿಪಡಿಸಿದೆ ಅಂತ ಪ್ರಶ್ನೆ ಕೇಳಿದರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ DRDO. ಅಂತಾರಾಷ್ಟ್ರೀಯ ಕ್ರಿಕೆಟ್ನಿಂದ ನಿವೃತ್ತಿ ಹೊಂದಿದ ಮೋಯನ್ ಅಲಿ ಯಾವ ತಂಡದ ಆಟಗಾರರಾಗಿದ್ದರು ಅಂತ ಕೇಳಿದರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಇಂಗ್ಲೆಂಡ್. ಜುಗಾರಿ ಕ್ರಾಸ್ ಕಾದಂಬರಿ ರಚಿಸಿದವರು ಯಾರಂತ ಕೇಳಿದರೆ KP ಪೂರ್ಣಚಂದ್ರ ತೇಜಸ್ವಿ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ಕ್ರಿಯಾಶಿಗೆ ಭಾರತ ರಾಯಭಾರಿಯಾಗಿ ನೇಮಕೊಂಡವರು ಯಾರಂದ್ರೆ ಅರುಣ್ ಗೋಯಲ್ ಅವರು. ತಮಿಳಗ ವೆಟ್ರಿ ಕಳಗಂ ಟಿವಿಗೆ ರಾಜಕೀಯ ಪಕ್ಷ ಆರಂಭಿಸಿದ ನಟ ಯಾರಂದ್ರೆ
ತಮಿಳು ಚಿತ್ರನಟ ದಳಪತಿ ವಿಜಯ್ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ಇವತ್ತಿಗೆ ವಿಡಿಯೋನ ಮುಗಿಸೋಣ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು ಫ್ರೆಂಡ್ಸ್, ಟೇಕ್ ಬೈ ಬಾಯ್.